ಹಾಯ್ ಫ್ರೆಂಡ್ಸ್, ನಾನು ವಸೀಂ ಜಿ ಬಿಸ್ತಿ ಎನ್ಯುಲೇಟರ್ ಬಳ್ಳಾರಿ ಕರ್ನಾಟಕದಿಂದ. ಇವತ್ತು ನನಗೊಂದು ಒಳ್ಳೆ ಬಿಸ್ನೆಸ್ ಪ್ಲಾನ್ ತಂದಿದ್ದೀನಿ. ಈ ಪ್ಲಾನಿನಲ್ಲಿ ಇ ಗೇಮಿಂಗ್ ಅಥವಾ ಇ ಸ್ಪೋರ್ಟ್ ಇಂಡಸ್ಟ್ರಿಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಜೊತೆ ಜಾಯಿನ್ ಮಾಡಿದ್ದಾರೆ. ಈ ಥರ ವರ್ಲ್ಡ್ನಲ್ಲಿ ಫಸ್ಟ್ ಟೈಮ್ ಆಗಿದೆ. ಈ ಥರ ವರ್ಲ್ಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ತಂದಿದೆ ESPN ಗ್ಲೋಬಲ್ ಅಂತ. ಈ ಒಂದು ಕಂಪನಿಯ ಹೆಸರು ESPN ಗ್ಲೋಬಲ್ ಅಂತ. ಇದು ಒಂದು ಇ ಸ್ಪೋರ್ಟ್ಸ್ ಕಂಪನಿ ಆಗಿದೆ. ನಮ್ಮೆಲ್ಲರಿಗೂ ಗೊತ್ತ ಹಾಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಲೇಟೆಸ್ಟ್ ಟೆಕ್ನಾಲಜಿ ಆಗಿದೆ. ಮತ್ತು ESPN ಗ್ಲೋಬಲ್ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಇ ಸ್ಪೋರ್ಟ್ಸ್ ಗೇಮಿಂಗ್ ಇಂಡಸ್ಟ್ರಿನಲ್ಲಿ ಕ್ರಾಂತಿಯನ್ನು ತಂದಿದೆ. ಈ ಒಂದು ಪ್ಲ್ಯಾನಿನ ಹೆಸರು ESPN ಗ್ಲೋಬಲ್ ಅಂತ. ಇದು ಬ್ಲಾಕ್ ಚೈನ್ ಮೇಲೆ ಆಧಾರಿತವಾದ ಮೊಟ್ಟ ಮೊದಲ ಇ ಸ್ಪೋರ್ಟ್ಸ್ ಗೇಮಿಂಗ್ ಇಂಡಸ್ಟ್ರಿ ಆಗಿದೆ. ನಮ್ಮೆಲ್ಲರಿಗೂ ಗೊತ್ತ ಹಾಗೆ ಈ ಗೇಮಿಂಗ್ ಇಂಡಸ್ಟ್ರಿ ಒಂದು ದೊಡ್ಡ ರೆವೆನ್ಯೂ ಜನ್ರೇಟ್ ಮಾಡುವ ಇಂಡಸ್ಟ್ರಿ ಆಗಿದೆ. ಇವಾಗ ಈ ಇಂಡಸ್ಟ್ರಿ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದೆ ಮತ್ತು ಕ್ರಿಪ್ಟೋ ಕರೆನ್ಸಿಯನ್ನು ಯೂಸ್ ಮಾಡ್ತಾ ಇದೆ. ಇವಾಗ ನಾವು ESPN ಗ್ಲೋಬಲ್ ಕಂಪ್ನಿ ಬಗ್ಗೆ ಡೀಟೇಲ್ಸನ್ನು ನೋಡೋಣ. ಈ ಒಂದು ಕಂಪ್ನಿ ಇನೋವೇಟಿವ್ ರೆವಲ್ಯೂಷನರಿ ಇ ಸ್ಪೋರ್ಟ್ಸ್ ಇಕೋಸಿಸ್ಟಮ್ ಬಿಲ್ಡ್ ಮಾಡ್ತಾ ಇದೆ. ಈ ಒಂದು ಕಂಪ್ನಿ ಜೊತೆ ಯಾರು ಜಾಯಿನ್ ಆಗ್ತಾರೆ ಅವರು 100% ಒಂದು ಒಳ್ಳೆಯ ಇನ್ಕಮನ್ನು ಪಡೆಯುತ್ತಾರೆ. ESPN ಗ್ಲೋಬಲ್ ಒಂದು ಮೊಬೈಲ್ ಬೇಸ್ಡ್ ಇ ಸ್ಪೋರ್ಟ್ನ ಪ್ಲಾಟ್ಫಾರ್ಮ್ ಆಗಿದೆ. ಈ ಒಂದು ಕಂಪ್ನಿ UK ಬೇಸ್ಡ್ ಆಗಿದೆ ಮತ್ತು ಇದರ ಹೆಡ್ ಕ್ವಾರ್ಟರ್ ಬಂದು ಪೋಲೆಂಡ್ನಲ್ಲಿ ಇದೆ ಮತ್ತು ಇದು 60 ಕಂಟ್ರೀಸ್ನಲ್ಲಿ ರನ್ ಆಗ್ತಾ ಇದೆ. ಮತ್ತು ESPN ಗ್ಲೋಬಲ್ ಕಂಪನಿಗೆ ಇ ಸ್ಪೋರ್ಟ್ಸ್ ರೆವೆನ್ಯೂ ಮತ್ತು ಅದರ ಪೊಟೆನ್ಷಿಯಲ್ ಗೊತ್ತಿದೆ. ಅದಕ್ಕೆ ಇವರು ಏಷ್ಯಾ ಸ್ಪೆಸಿಫಿಕ್ನಲ್ಲಿ ಮಲೇಷ್ಯಾನಲ್ಲಿ ಕಂಪನಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಲಾಂಚ್ ಆಗೋ ಮುಂಚೆನೇ. ಈ ಕಂಪನಿಯ ಎಲ್ಲ ಲೀಗ್ಯಾಲಿಟೀಸ್ ಮತ್ತು ಡೀಟೇಲ್ಸನ್ನು ಇಂಟರ್ನೆಟ್ನಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಬಹುದು. ಇವಾಗ ನಾವು ESPN ಗ್ಲೋಬಲ್ ಪ್ರೆಸ್ ಮತ್ತು ಪಾರ್ಟ್ನರ್ಸ್ ಯಾರು ಇದ್ದಾರೆ ನೋಡೋಣ. ಇವರ ಜೊತೆ ಸಾಫ್ಟ್ವೇರ್ ಮತ್ತು ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ನ ದೊಡ್ಡ ಕಂಪನಿ ಪಾರ್ಟ್ನರ್ಸ್ ಆಗಿದ್ದಾರೆ. ಇದರಲ್ಲಿ ರೆಡಿಟ್, Bitcoin.com ಮತ್ತು ಕ್ರಿಪ್ಟೋ ಗ್ಲೋಬ್ ಮತ್ತು ಬಿಂಗ್, ಇದು ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿ ಆಗಿದೆ. ಬಿಂಗ್ ಕೂಡ ಇವ್ರ ಜೊತೆ ಪಾರ್ಟ್ನರ್ಸ್ ಆಗಿದ್ದಾರೆ. ESPN ಗ್ಲೋಬಲ್ 100% ಆನ್ಲೈನ್ ಬಿಸ್ನೆಸ್ ಆಗಿದೆ ಮತ್ತು ESPN ಗ್ಲೋಬಲ್ ಪ್ರಪಂಚದಲ್ಲಿ ಇರುವ 4 ಪವರ್ಫುಲ್ ಪ್ಲಾಟ್ಫಾರ್ಮ್ಸನ್ನು ಒಂದೇ ಕಡೆ ತೆಗೆದುಕೊಂಡು ಬಂದಿದೆ. ಫಸ್ಟ್ನೇದು ಸೂಪರ್ ಲೀಗ್ ಗೇಮಿಂಗ್, ಮತ್ತು ಇನ್ನೊಂದು ಬ್ಲಾಕ್ ಚೈನ್, ಮತ್ತು ಇನ್ನೊಂದು ಸ್ಮಾರ್ಟ್ ಗೇಮಿಂಗ್ ಟೋಕನ್ಸ್ ಮತ್ತು ರೆಫರಲ್ ಪ್ರೋಗ್ರಾಮ್ಸ್. ಇದರೆಲ್ಲ ಬಗ್ಗೆ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ. ಇವಾಗ ಫಸ್ಟ್ನೇದು ಸೂಪರ್ ಲೀಗ್ ಗೇಮಿಂಗ್. ಇದು ಇ ಸ್ಪೋರ್ಟ್ಸ್ನ ದೊಡ್ಡ ರೆವೆನ್ಯೂ ಜನ್ರೇಟರ್ ಆಗಿದೆ ಮತ್ತು ಇದು ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಡಿಜಿಟಲ್ ಮಾರ್ಕೆಟ್ ಆಗಿದೆ. ಎವ್ರಿ ಇಯರ್ ಇದರ ಗ್ರೋತ್ 33%ಗಿಂತ ಜಾಸ್ತಿನೇ ಆಗ್ತಾಯಿದೆ. ಮತ್ತು ಎರಡನೇದು ಬ್ಲಾಕ್ ಚೈನ್ ಟೆಕ್ನಾಲಜಿ. ESPN ಗ್ಲೋಬಲ್ ಅನೌನ್ಸ್ ಮಾಡಿದೆ ಬಹಳ ಬೇಗ ಬ್ಲಾಕ್ ಚೈನ್ ಪವರ್ಡ್ ಗೇಮಿಂಗ್ ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದರಿಂದ ಕಾಂಪಿಟೇಟರ್ ಗೇಮ್ಸ್ ಯಾವುದಾದರೂ ಕ್ರಿಪ್ಟೋ ಕರೆನ್ಸಿಯನ್ನು ಯೂಸ್ ಮಾಡಿ ಡೆಪಾಸಿಟ್ ಅಥವಾ ವಿಡ್ರಾಲ್ ಮಾಡ್ಬೋದು. ಸದ್ಯಕ್ಕೆ ಇವಾಗ ಬಿಟ್ಕಾಯಿನ್, ಇಥೇರಿಯಂ ಮತ್ತು ಟ್ರೋನ್ ಯೂಸ್ ಆಗ್ತಾ ಇದೆ. ಬಹಳ ಬೇಗ ಬೇರೆ ಬೇರೆ ಕಾಯಿನ್ಸ್ ಮತ್ತು ಟೋಕನ್ಸ್ ಯೂಸ್ ಮಾಡಬಹುದು. ಮತ್ತು ಮೂರನೇದು ಸ್ಮಾರ್ಟ್ ಗೇಮಿಂಗ್ ಟೋಕನ್ಸ್. ಇದು SGT ಅಂತ ಕೂಡ ನಾವು ಕರಿತೀವಿ. ಇದಕ್ಕೆ ನಾವು SGT ಅಂತ ಕರಿತೀವಿ. ಇದು ESPN ಗ್ಲೋಬಲ್ ಅವರ ಸ್ವಂತ ಕಂಪನಿ ಲಾಂಚ್ ಮಾಡಿರುವ ಡಿಜಿಟಲ್ ಕರೆನ್ಸಿ ಟೋಕನ್ ಆಗಿದೆ. ಮತ್ತು ಇವರು ಬಹಳ ಬೇಗ SGTಗೆ ERC20 ಪ್ಲಾಟ್ಫಾರ್ಮ್ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಯಾರು ಜಾಯಿನ್ ಆಗ್ತಾರೆ ಅವರಿಗೆ 25,000 SGT ಟೋಕನ್ಸ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ಆಫರು ಕೆಲವೇ ದಿನಕ್ಕೋಸ್ಕರ ಇದೆ, ಸ್ವಲ್ಪ ದಿನಕ್ಕೆ ಇದೆ. ಮತ್ತು ಲೇಟಾಗಿ ಜಾಯಿನ್ ಆದರೆ ಬರೀ 5,000 ಅಥವಾ ಅದಕ್ಕಿಂತ ಕಡಿಮೆ SGT ಕಾಯಿನ್ ಸಿಗ್ಬೋದು. ಇವಾಗ ಇದರ ವ್ಯಾಲ್ಯೂ ಬಂದು ಒಂದು SGTಗೆ ವ್ಯಾಲ್ಯೂ ಬಂದು $0.003 ಇದೆ. ನಡೀತಾ ಇದೆ ಇವಾಗ ಸದ್ಯಕ್ಕೆ ಇದರದ್ದು ರೇಟು. ಮತ್ತು ಬರೋ ಟೈಮ್ನಲ್ಲಿ ಇದರ ವ್ಯಾಲ್ಯೂ ಬಹಳ ಇನ್ಕ್ರೀಸ್ ಆಗುತ್ತೆ.
ಅದಕ್ಕೆ ನಾನು ನಿಮಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಒಂದು ಕಂಪನಿಗೆ ಜಾಯ್ನ್ ಆಗಿ ಮತ್ತು ಇದರದ ಬೆನಿಫಿಟ್ಸನ್ನು ತಗೊಂಡು ಬೇರೆಯವ್ರಿಗೆ ಕೂಡ ಇದರ ಡೀಟೇಲ್ಸನ್ನು ಹಂಚಿರಿ. ಮತ್ತು ಇವಾಗ ರೆಫರಲ್ ಪ್ರೋಗ್ರಾಮ್ ಬಗ್ಗೆ ಮಾತಾಡೋಣ. ESPN ಗ್ಲೋಬಲ್ ನಮಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದೆ ರೆಫರಲ್ ಪ್ರೋಗ್ರಾಮ್ ಮುಖಾಂತರ. ಇಲ್ಲಿ ಅಫಿಲಿಯೇಟ್ಸ್ಗೆ ಒಂದು ಒಳ್ಳೆಯ ಅವಕಾಶ ಇದೆ, ಒಂದು ಒಳ್ಳೆಯ ಇನ್ಕಮನ್ನು ತಗೋಬಹುದು. ಒಳ್ಳೆಯ ಇನ್ಕಮನ್ನು ತಗೊಳ್ಳೋಕ್ಕೆ ಇದರಿಂದ ನಾವು ಫೈನಾನ್ಷಿಯಲಿ ಫ್ರೀ ಆಗ್ಬೋದು. ಅಷ್ಟು ಮಟ್ಟಿಗೆ ಒಂದು ಒಳ್ಳೆಯ ದೊಡ್ಡ ಇನ್ಕಮನ್ನು ರೆಫರಲ್ ಪ್ರೋಗ್ರಾಮ್ ಮುಖಾಂತರ ESPN ಗ್ಲೋಬಲ್ ಅಫಿಲಿಯೇಟ್ಸ್ಗೆ ಕೊಡ್ತಾ ಇದೆ. ಇವಾಗ ನಾವು ಸ್ಪೋರ್ಟ್ಸ್ ವ್ಯಾಲಿಡೇಷನ್ ಬಗ್ಗೆ ಮಾತಾಡೋಣ. ಸ್ಪೋರ್ಟ್ಸ್ನಲ್ಲಿ ಎವ್ರಿ ಇಯರ್ ಗ್ರೋತ್ ಆಗ್ತಾ ಇದೆ. ಈ ಒಂದು ಡಾಟಾದಿಂದ ನಾವು ಅರ್ಥ ಮಾಡ್ಕೋಬೋದು. ಮತ್ತು ನಮಗೆ ಗೊತ್ತ ಹಾಗೆ ಸ್ಪೋರ್ಟ್ಸ್ ಇಂಡಸ್ಟ್ರಿ ಎಷ್ಟು ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಅಂತ ನೋಡೋಣ. ಇವಾಗ 2017ನಲ್ಲಿ ಇದರ ರೆವೆನ್ಯೂ ಬಂದು $748 ಇತ್ತು. ಮತ್ತು 2019ನಲ್ಲಿ ಇದು ಜಾಸ್ತಿಯಾಗಿ $1 ಬಿಲಿಯನ್ ಆಯಿತು. ಅದೇ ಥರ ಅನುಮಾನ ಇದೆ 2021ನಲ್ಲಿ ಅನುಮಾನ ಇದೆ 557 ಮಿಲಿಯನ್ ಪ್ಲೇಯರ್ಸ್ ಇದರಲ್ಲಿ ಜಾಯ್ನ್ ಆಗ್ತಾರೆ. ಮತ್ತು 2022ನಲ್ಲಿ ಇದರ ರೆವೆನ್ಯೂ 3.7 ಬಿಲಿಯನ್ ತನಕ ಹೋಗುತ್ತೆ ಅಂತ ಅನುಮಾನ ಇದೆ. ಇವಾಗ ನಾವು ನೋಡೋಣ ESPN ಗ್ಲೋಬಲ್ಗೆ ನಾವು ಯಾವ ಥರ ಜಾಯಿನ್ ಆಗಬೇಕು ಅಂತ ನೋಡೋಣ. ಯಾವ ಥರ ನಾವು ಜಾಯಿನ್ ಆಗಿ ಒಂದು ಒಳ್ಳೆಯ ಇನ್ಕಮನ್ನು ಮಾಡಬಹುದು ಅಂತ ನೋಡೋಣ. ಇಲ್ಲಿ 2 ರೀತಿಯಲ್ಲಿ ಜಾಯ್ನಿಂಗ್ ತೊಗೋಬಹುದು. ಫ್ರೀಯಾಗಿ ತೊಗೋಬೋದು ಮತ್ತು ಅಫಿಲಿಯೇಟ್ ಆಗಿ ನಾವು ESPN ಗ್ಲೋಬಲ್ನಲ್ಲಿ ಒಂದು ಒಳ್ಳೆಯ ಇನ್ಕಮ್ ಮಾಡಬಹುದು. ಇವಾಗ ಅಫಿಲಿಯೇಟ್ ಆಗಿ ನಾವು ESPN ಗ್ಲೋಬಲ್ನ ಫ್ರೀಯಾಗಿ ಜಾಯಿನ್ ಆಗಬಹುದು. ಮತ್ತು ESPN ಗ್ಲೋಬಲ್ ಆ್ಯಪ್ಸ್ನ ಡೌನ್ಲೋಡ್ ಮಾಡಿ ಗೇಮ್ಸನ್ನು ಆಡ್ಬೋದು. ಮತ್ತು ನೀವು ಯಾರಿಗೆ ಡೌನ್ಲೋಡ್ಸ್ ಮಾಡಿರ್ತೀರೋ ಅವರು ಏನಾದರೂ $5 ಅಥವಾ ಅದಕ್ಕಿಂತ ಹೆಚ್ಚು ಅಮೌಂಟ್ ಹಾಕಿ ಗೇಮ್ಸನ್ನು ಆಡ್ತಾರೋ ಆವಾಗ ನಿಮಗೆ $0.5 ಕಮಿಷನ್ ಸಿಗುತ್ತೆ. ಮತ್ತು ಬರೀ ಫ್ರೀ ಡೌನ್ಲೋಡ್ ಆಗಿ ಫ್ರೀ ಗೇಮ್ಸ್ ಆಡಿದರೆ ಕೂಡ ಆವಾಗ ನಿಮಗೆ $0.1 ಇನ್ಕಮ್ ಸಿಗುತ್ತೆ. ಇದೇ ಥರ ನೀವು ಅಫಿಲಿಯೇಟ್ ಮೆಂಬರ್ ಜಾಯಿನ್ ಮಾಡಿದರೆ ಆವಾಗ ನಿಮಗೆ $50 ಜಾಯ್ನಿಂಗ್ ಮಾಡಿಸಿದರೆ ಆವಾಗ ನಿಮಗೆ 5% ರೆವೆನ್ಯೂ ಜನ್ರೇಟ್ ಆಗುತ್ತೆ. ಇವಾಗ ನಾನು ಫಸ್ಟ್ ಹೇಳಿದ್ದು ನಿಮಗೆ ಫ್ರೀಯಾಗಿ. ಇವಾಗ ನಾವು ಅಫಿಲಿಯೇಟ್ ಆಗಿ ನಾವೇನಾದರೂ ಜಾಯಿನ್ ಮಾಡಿಸಿದರೆ $50 ಜಾಯಿನ್ ಮಾಡಿಸಿದರೆ ಆವಾಗ ನಿಮಗೆ 5% ರೆವೆನ್ಯೂ ಜನ್ರೇಟ್ ಆಗುತ್ತೆ. ಫಸ್ಟು 2 ರೆಫರಲ್ ಆಗಿದ್ದ ಮೇಲೆ ಮತ್ತೆ ನಿಮಗೆ ಅವಕಾಶ ಸಿಗುತ್ತೆ ಕ್ವಿಕ್ ಮಾಸ್ಟರ್ ಬೋನಸ್ ಪಡೆಯೋಕ್ಕೆ. ನೀವೇನಾದರೂ 72 ಅವರ್ಸ್ ಒಳಗಡೆ ನಿಮ್ಮ ರೈಟ್ಗೆ ಒಂದು ಮತ್ತು ಲೆಫ್ಟ್ಗೆ ಒಂದು ಅಫಿಲಿಯೇಟನ್ನು ಜಾಯಿನ್ ಮಾಡಿಬಿಟ್ರೆ ಡೈರೆಕ್ಟ್ನಲ್ಲಿ ಜಾಯ್ನಿಂಗ್ ಮಾಡಿದರೆ ಆವಾಗ ನಿಮ್ಮ ಮೇನ್ ID ಏಸ್ ರ್ಯಾಂಕನ್ನು ಪಡೆಯುತ್ತೆ. ಇದರ ಡೀಟೇಲ್ಸನ್ನು ನಾನು ಮುಂದೆ ಹೇಳ್ತೀನಿ. ಇವಾಗ ನಾವು ನೋಡೋಣ ಅಫಿಷಿಯಲ್ ಪ್ಲೇಯರ್ ಆದರೆ ಅಥವಾ ಅಫಿಲಿಯೇಟ್ ಮೆಂಬರ್ ಆದರೆ ಏನು ಅಡ್ವಾಂಟೇಜಸ್ ಇದೆ ಮತ್ತು ಏನು ಅಡ್ವಾಂಟೇಜಸ್ ನಮಗೆ ಸಿಗುತ್ತೆ ಅದೆಲ್ಲ ಡೀಟೇಲ್ಸ್ ನೋಡೋಣ. ಇವಾಗ ನೀವೇನಾದರೂ ಅಫಿಲಿಯೇಟ್ ಪ್ಲೇಯರ್ ಆದರೆ ಫಸ್ಟು ನಮಗೆ 5 ESPN ಪ್ಲೇ ಟೋಕನ್ಸ್ ಎವ್ರಿ ತಿಂಗಳ 12 ತಿಂಗಳ ತನಕ ಸಿಗುತ್ತೆ. ಮತ್ತು ERC20 ಸ್ಮಾರ್ಟ್ ಗೇಮಿಂಗ್ ಟೋಕನ್ಸ್ SGT ಟೋಕನ್ಸ್ ವರ್ತ್ $75 ಫ್ರೀಯಾಗಿ ನಮಗೆ ಸಿಗುತ್ತೆ. ಮತ್ತು ಒಂದು ನಮಗೆ ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ, ಒಂದು ಒಳ್ಳೆ ಹಣ ಮಾಡ್ಕೊಳ್ಳೋಕ್ಕೆ ರೆಫರಲ್ ಪ್ರೋಗ್ರಾಮಿಂದ. ನಾವು ರೆಫರಲ್ ಪ್ರೋಗ್ರಾಮಿಂದ ಒಂದು ಒಳ್ಳೆ ಇನ್ಕಮನ್ನು ಮಾಡ್ಕೋಬೋದು. ಅದು ಒಂದು ನಮಗೆ ಅವಕಾಶ ಸಿಗುತ್ತೆ. ಮತ್ತು 4ನೇದು ನಮಗೆ ಅವಕಾಶ ಸಿಗುತ್ತೆ $1 ಮಿಲಿಯನ್ ಹಾಲ್ ಆಫ್ ಫೇಮ್ ಮೆಂಬರ್ಸ್ ಆಗೋಕ್ಕೆ. ಮತ್ತು ಇವಾಗ ESPN ಟೋಕನ್ ಅಂದರೆ ಏನು ಮತ್ತು SGT ಟೋಕನ್ ಅಂದರೆ ಇದೆಲ್ಲ ಡೀಟೇಲ್ಸ್ ನಾನು ಮುಂದೆ ಹೇಳ್ತೀನಿ. ಇವಾಗ ಈ ಒಂದು ಚಾರ್ಟ್ನಲ್ಲಿ ನೋಡ್ಬೋದು ESPN ಗ್ಲೋಬಲ್ ಕಂಪ್ನಿ ನಮಗೆ 7 ಥರದ ಅರ್ನಿಂಗ್ಸ್ ಅಪಾರ್ಚುನಿಟಿಯನ್ನು ಕೊಡ್ತಾ ಇದೆ. ಮೊದಲನೇದು ರೆಫರಲ್ ಇನ್ಕಮ್, 2ನೇದು 2 ಟೀಮ್ ಮ್ಯಾಚಿಂಗ್ ಇನ್ಸೆಂಟಿವ್, 3ನೇದು ಸೂಪರ್ ಮ್ಯಾಚಿಂಗ್ ಬೋನಸ್, 4ನೇದು ಕ್ವಿಕ್ ಕಮಾಂಡರ್ ರಾಯಲ್ಟಿ, ಮತ್ತು 5ನೇದು ಮೆಡಲ್ ಆಫ್ ಆನರ್, 6ನೇದು ಹಾಲ್ ಆಫ್ ಫೇಮ್ ಬೋನಸ್, ಮತ್ತು 7ನೇದು ಸೂಪರ್ ಕಾಂಟೆಸ್ಟ್ ವಿನ್ನಿಂಗ್ ಅಂತೇಳಿ. ಇದರ ಎಲ್ಲ ಡೀಟೇಲ್ಸನ್ನು ನಾವೀಗ ಮುಂದೆ ನೋಡೋಣ. ಇವಾಗ ನಾವು ನೋಡೋಣ ರೆಫರಲ್ ಪ್ರೋಗ್ರಾಮ್ ಎಕ್ಸ್ಪೀರಿಯನ್ಸ್. ಇದ್ರ ಬಗ್ಗೆ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಇನ್ನೊಂದು ಸತಿ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾಯಿದ್ದೀನಿ. ಇವಾಗ ನಾವು ಯಾರಿಗಾದರೂ ರೆಫರ್ ಮಾಡಿದರೆ, ಫ್ರೀಯಾಗಿ ರೆಫರ್ ಮಾಡಿದರೆ ಅವರೇನಾದರೂ
ಯೂಸ್ ಮಾಡಿದರೆ, ಫ್ರೀಯಾಗಿ ಯೂಸ್ ಮಾಡಿದರೆ ಅವಾಗ ಕೂಡ ನಮಗೆ ಇನ್ಕಮ್ ಬರುತ್ತೆ. ಮತ್ತು ಆ ಫ್ರೀ ಪ್ಲೇಯರ್ ಏನಾದರೂ ಅಲ್ಲಿ ಹಣ ಹಾಕಿ ಗೇಮ್ಸನ್ನು ಆಡಿದ್ರೆ ಅಲ್ಲಿ ಕೂಡ ಅವ್ರಿಗೂ ಕೂಡ ಬೆನಿಫಿಟ್ ಇರುತ್ತೆ ಮತ್ತು ನಮಗೂ ಕೂಡ ಬೆನಿಫಿಟ್ ಸಿಗುತ್ತೆ. ಮತ್ತು ಅದೇ ಥರ ನಾವು ಅಫಿಲಿಯೇಟ್ ಪ್ಲೇಯರ್ಸ್ ಯಾರಿಗಾದರೂ ಮಾಡಿಬಿಟ್ರೆ $50 ನಾವು ಅಫಿಲಿಯೇಟ್ ಮಾಡಿದರೆ ಅವಾಗ ಕೂಡ ನಮಗೆ 5% ಒಂದು ದೊಡ್ಡ ಇನ್ಕಮ್ಮು ನಮಗೆ ಸಿಗುತ್ತೆ. ಮತ್ತು ಇದು 5% ಸಿಗೋದು ಆಫ್ಟರ್ 2 ರೆಫರಲ್ಸ್. ನಿಮ್ಮ ಕೆಳಗಡೆ ರೈಟಿಗೆ ಒಂದು ಲೆಫ್ಟಿಗೆ ಒಂದು ರೆಫರಲ್ ಆಗಿರಬೇಕು, ಜಾಯ್ನಿಂಗ್ ಆಗಿರಬೇಕು, ರಿಜಿಸ್ಟ್ರೇಷನ್ ಆಗಿರಬೇಕು. ಆವಾಗ ನಿಮಗೆ 5% ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ನೋಡೋಣ ಇನ್ಕಮ್ ಬಗ್ಗೆ ಡೀಟೇಲ್ಸ್ ನೋಡೋಣ. ಇವಾಗ ಮ್ಯಾಚಿಂಗ್ ಇನ್ಸೆಂಟಿವ್ ಇದು 1:1 2 ಟೀಮ್ ಬೈನರಿ ಸಿಸ್ಟಮ್ ಆಗಿದೆ. ಇಲ್ಲಿ ಮಿನಿಮಮ್ ರೈಟಿಗೆ ಒಂದು ಮತ್ತು ಲೆಫ್ಟಿಗೆ ಒಂದು ID ಜಾಯಿನ್ ಮಾಡಬೇಕು. ಇದು 72 ಅವರ್ಸ್ ಒಳಗಡೆ ಆದರೆ ನಿಮ್ಮ IDಗೆ ಕ್ವಿಕ್ ಮ್ಯಾಚಿಂಗ್ ಬೋನಸ್ ಆ್ಯಡ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಈ ಬೋನಸ್ ಸಿಗಲ್ಲ. ಈ ಬೋನಸ್ಸಿಂದ ನಮಗೆ $6 ಇನ್ಕಮ್ ಸಿಗುತ್ತೆ. ಇಲ್ಲ ಅಂದರೆ ನಮಗೆ ಬರೀ $5 ಇನ್ಕಮ್ ಸಿಗುತ್ತೆ. ಇದು ಮಿನಿಮಮ್ ಕ್ಯಾಪಿಂಗ್ ಪರ್ ಡೇ IDಗೆ ಇರುತ್ತೆ. ಆದರೆ 1 ಪೇರ್ಗೆ ಪರ್ ಡೇ $5 ಸಿಗುತ್ತೆ. ನಾವೇನಾದರೂ 72 ಒಳಗಡೆ ಮಾಡಿಲ್ಲ ಅಂದರೆ, ನಾವೇನಾದರೂ 72 ಅವರ್ಸ್ ಒಳಗಡೆ ರೈಟ್ ಒಂದು ಲೆಫ್ಟ್ ಒಂದು ಜಾಯ್ನಿಂಗ್ ಮಾಡಿಬಿಟ್ರೆ ಆವಾಗ ನಮಗೆ $6 ಸಿಗುತ್ತೆ ಮಿನಿಮಮ್ ಪರ್ ಪೇರಿಗೆ. ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ನಾವು ಎಷ್ಟು ಹಣ ತೊಗೋಬೋದು, ನಾವು ಯಾರಿಗಾದರೂ ಕೆಳಗಡೆ ಲೇಟಾಗಿ ಜಾಯಿನ್ ಮಾಡಿದರೆ ಈ ಒಂದು ಇನ್ಕಮ್ ನಮಗೆ ಸಿಕ್ಕಿಲ್ಲ ಅಂದರೆ ಆವಾಗ $5 ಸಿಗುತ್ತೆ ಮತ್ತು $300 ಮ್ಯಾಕ್ಸಿಮಮ್ ನಾವು ಪೇಔಟ್ ತೊಗೋಬೋದು. ಅದೇ ಥರ ನಾವೇನಾದರೂ 72 ಅವರ್ಸ್ ಒಳಗಡೆ ರೈಟಿಗೆ ಒಂದು ಲೆಫ್ಟಿಗೆ ಒಂದು ಹಾಕಿಬಿಟ್ರೆ ಐಡಿನ ಆವಾಗ ನಮಗೆ $6 ಇನ್ಕಮ್ ಸಿಗುತ್ತೆ 1 ಪೇರಿಗೆ. ಮತ್ತು ಈ ಪೇರಿಂಗ್ ಸಿಸ್ಟಮು ಎಷ್ಟುವರೆಗೆ ಇರುತ್ತೆ ಅದು ಎಲ್ಲ ಡೀಟೇಲ್ಸ್ನ ಮುಂದೆ ಹೇಳ್ತೀನಿ. ಇವಾಗ ನೀವು ಇಲ್ಲಿ ನೋಡ್ಬೋದು ಈಚ್ RP ವ್ಯಾಲ್ಯೂ ಆಸ್ ಪರ್ ಯುವರ್ ರ್ಯಾಂಕ್ ಆ್ಯಂಡ್ ಅಚೀವ್ಮೆಂಟ್. ಮತ್ತು ಇದು ಡಾಲರ್ಸು ನಿಮ್ಮ ಅಚೀವ್ಮೆಂಟ್ ರ್ಯಾಂಕ್ ಮತ್ತು ಅಚೀವ್ಮೆಂಟ್ ಮೇಲೆ ಕೂಡ ಹೋಗುತ್ತೆ. ಮತ್ತು ಡೈಲಿ ಮ್ಯಾಕ್ಸಿಮಮ್ ಔಟ್ ಮತ್ತು ಮಿನಿಮಮ್ ಔಟ್ ಇಲ್ಲಿ 30 RP ಇಂದ 100 RP ತನಕ ತೊಗೋಬೋದು. ಅಂದರೆ ಅರ್ನಿಂಗ್ ನೀವು ಡೈಲಿ ಎಷ್ಟು ಮಾಡ್ಬೋದು, $150ಕಿಂತ $2500 ತೊಗೋಬೋದು. ಮತ್ತು ಇವಾಗ RP ಅಂದ್ರೇನು, ಇಲ್ಲಿ ನೋಡಿ ರೈಟ್ಗೆ ಒಂದು ಲೆಫ್ಟ್ಗೆ ಒಂದು ID ಆಯ್ತಂದರೆ ಒಂದು ಪೇರ್ ಮ್ಯಾಚ್ ಅಂದರೆ ಆವಾಗ ಅದಕ್ಕೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ 1 RP ಅಂದರೆ 1 ರಿವಾರ್ಡ್ ಪಾಯಿಂಟ್ ಅಂತೇಳಿ. ಇದರ ಬಗ್ಗೆ ಇನ್ನೂ ನಾನು ಡೀಟೇಲ್ಸಾಗಿ ಮುಂದೆ ಹೇಳ್ತೀನಿ. ಇವಾಗ ನಾವು ಸೂಪರ್ ಮ್ಯಾಚಿಂಗ್ ಬೋನಸ್ ಬಗ್ಗೆ ಮಾತಾಡೋಣ. ಈ ಇನ್ಕಮ್ ನಿಮ್ಮ ರ್ಯಾಂಕ್ ಮೇಲೆ ಅಚೀವ್ಮೆಂಟ್ ಮೇಲೆ ಸಿಗುತ್ತೆ ಮತ್ತು ಇದರ ಇನ್ಕಮ್ ESPN ಟೋಕನ್ಸ್ನಲ್ಲಿ ಸಿಗುತ್ತೆ. ಇದು ವೀಕ್ಲಿ ಪೇಮೆಂಟ್ ಆಗುತ್ತೆ ಮತ್ತು ನೀವು ಈ ESPN ಟೋಕನ್ಸ್ನ ರಿಡೀಮ್ ಮಾಡಬಹುದು, ಎಕ್ಸ್ಚೇಂಜ್ ಮಾಡಬಹುದು, ಇಲ್ಲ ಅಂದರೆ ಇದರಿಂದ ಗೇಮ್ಸನ್ನು ಆಡ್ಬೋದು. ಇವತ್ತಿನ ಡೇಟ್ನಲ್ಲಿ ಒಂದು ESPN ಟೋಕನ್ನ ವ್ಯಾಲ್ಯೂ ಬಂದು $1 ಆಗಿದೆ, ಅಂದರೆ 75 ರೂಪೀಸ್ ಪರ್ ಡಾಲರ್. ಇದು ಮತ್ತೆ ಇದೇ ಥರ ಜಾಸ್ತಿ ಆಗುತ್ತೆ. ಮತ್ತು ಈ ಒಂದು ಚಾರ್ಟಿನಿಂದ ನಾವು ತಿಳಿಯೋಣ ನಮಗೆ ನಮ್ಮ ರ್ಯಾಂಕ್ ಪ್ರಕಾರ ನಮಗೆ ಎಷ್ಟು ESPN ಟೋಕನ್ಸ್ ಸಿಗುತ್ತೆ ಮತ್ತು ಇಯರ್ಲಿ ನಮಗೆ ಎಷ್ಟು ESPN ಸಿಗುತ್ತೆ ಅದು ಕೂಡ ನೋಡೋಣ. ಇವಾಗ ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಂಬರ್ 1 ಅಫಿಲಿಯೇಟ್ ಲೆಫ್ಟ್ ಮತ್ತು ಅಫಿಲಿಯೇಟ್ ರೈಟ್ ಆದರೆ ನಿಮ್ಮ ಕೆಳಗಡೆ ಒಂದು ಅಫಿಲಿಯೇಟ್ ಲೆಫ್ಟಿಗೆ ಬಂದರೆ ಮತ್ತು ಒಂದು ಅಫಿಲಿಯೇಟ್ ರೈಟಿಗೆ ಬಂದರೆ ಆವಾಗ ನಿಮ್ಮ ರ್ಯಾಂಕ್ ಬಂದು ಏಸ್ ಅಂತ ಬರುತ್ತೆ. ಇವಾಗ ಏಜ್ಗೆ ವೀಕ್ಲಿ ESPN ಟೋಕನ್ ಸಿಗೋದು 4, ಅಂದರೆ ಇವಾಗ 1 ಇಯರ್ ತನಕ ಇದು ಸಿಗ್ತಾನೆ ಇರುತ್ತೆ ಮಂತ್ಲಿ, ಅಂದರೆ 52 ವೀಕ್ಸ್ ಆಯಿತು. ಆದರೆ ಇವಾಗ ಮಲ್ಟಿಪ್ಲೈ ಮಾಡಿದರೆ 4 × 52 ನಮಗೆ ಟೋಟಲಿ ಎಷ್ಟು ಅನ್ನು ನಾವು ಮಾಡ್ತೀವಿ 208. ಮತ್ತು ಅದೇ ಥರ 3 ಏಸ್ ಲೆಫ್ಟಿಗೆ 3 ಏಸ್ ರೈಟಿಗೆ ಆದರೆ ಆವಾಗ ನಮ್ಮದು ರ್ಯಾಂಕ್ ಬಂದು ಹೆರಾಲ್ಡ್ ಅಂತ ಇರುತ್ತೆ. ಯಾವಾಗ ನಮಗೆ ವೀಕ್ಲಿ ESPN ಟೋಕನ್ಸ್ ಬಂದು 6 ಸಿಗುತ್ತೆ, 52 ವೀಕ್ಸ್ ಅಂದರೆ ಇಯರ್ಲಿ ನಮಗೆ 312 ESPN ಟೋಕನ್ ಸಿಗುತ್ತೆ. ಅದೇ ಥರ ಥರ್ಡ್ನಲ್ಲಿ ನೋಡಿ 7 ಏಸ್ ಲೆಫ್ಟ್ ಆದರೆ ಮತ್ತು 7 ಏಸ್ ರೈಟ್ ಆದರೆ ಗಾರ್ಡಿಯನ್ ರ್ಯಾಂಕ್ ಸಿಗುತ್ತೆ. ಇದಕ್ಕೆ 10 ESPN ಟೋಕನ್ಸ್ ವೀಕ್ಲಿ ಸಿಗುತ್ತೆ, ಅಂದರೆ 10 × 52 520 ಆಯಿತು ಟೋಟಲ್ ಇಯರ್ಲಿ. ಅದೇ ಥರ 15 ಏಸ್ ಲೆಫ್ಟ್ ಮತ್ತು 15 ಏಸ್ ರೈಟ್ಗೆ ನಾವೇನಾದರೂ ಅಚೀವ್ಮೆಂಟ್ ಆಯ್ತಂದರೆ ಆವಾಗ ನಮ್ಮದು ರ್ಯಾಂಕ್ ಬಂದು ಕ್ರುಸೇಡರ್ ಅಂತ ಇರುತ್ತೆ. ಆವಾಗ ವೀಕ್ಲಿ ESPN ಟೋಕನ್ಸ್ ನಮಗೆ 16 ಸಿಗುತ್ತೆ, ಅದು ಇಯರ್ಲಿ 832 ESPN ಟೋಕನ್ಸ್ ನಮಗೆ ಸಿಗುತ್ತೆ. ಅದೇ ಥರ ಇವಾಗ
ಫಿಫ್ತ್ನಲ್ಲಿ ನೋಡಿರಿ 31 ಎಸ್ ಲೆಫ್ಟ್ ಮತ್ತು 31 ಎಸ್ ರೈಟ್ ಆದರೆ ಆವಾಗ ನಮ್ಮದು ರ್ಯಾಂಕ್ ಕಮಾಂಡರ್ ಆಗುತ್ತೆ. ಅಂದರೆ ವೀಕ್ಲಿ ESPN ನಮಗೆ 31 ಮತ್ತು ಇಯರ್ಲಿ 1612 ESPN ಟೋಕನ್ ಸಿಗುತ್ತೆ. ಅದೇ ಥರ 6ನೇದು 100 ಎಸ್ ಲೆಫ್ಟ್ ಮತ್ತು 100 ಎಸ್ ರೈಟ್ ಆದರೆ ಆವಾಗ ನಮ್ಮ ರ್ಯಾಂಕ್ ವಲೋರೆಂಟ್ ಆಗುತ್ತೆ. ಆವಾಗ ನಮಗೆ 50 ESPN ಟೋಕನ್ಸ್ ವೀಕ್ಲಿ ಮತ್ತು 2600 ESPN ಟೋಕನ್ಸ್ ಇಯರ್ಲಿ ಸಿಗುತ್ತೆ. ಇವಾಗ 7ನೇದು ನೋಡಿರಿ, ಅದೇ ಥರ 250 ಎಸ್ ಲೆಫ್ಟು ಮತ್ತು 250 ಎಸ್ ರೈಟ್ ಆದರೆ ನಮ್ಮದು ರ್ಯಾಂಕ್ ಆವಾಗ ಲೆಜೆಂಡ್ ಆಗುತ್ತೆ. ನಮಗೆ ಆವಾಗ ESPN ಟೋಕನ್ಸ್ 125 ವೀಕ್ಲಿ ಮತ್ತು ಇಯರ್ಲಿ 13,000 ESPN ಟೋಕನ್ ಸಿಗುತ್ತೆ. ಅದೇ ಥರ ನೋಡಿರಿ ನೀವು 8ನೇದು 500 ಎಸ್ ಲೆಫ್ಟು ಮತ್ತು 500 ಎಸ್ ರೈಟ್ ಆದರೆ ಆವಾಗ ನಮ್ಮದು ರ್ಯಾಂಕ್ ರೆಲಿಕ್ ಆಗುತ್ತೆ. ಆವಾಗ ವೀಕ್ಲಿ ಟೋಕನ್ಸ್ ನಮಗೆ 250 ಆಗುತ್ತೆ. ಅಂದರೆ ಇಯರ್ಲಿ ನಮಗೆ 13,000 ಆಗುತ್ತೆ. ಓಕೆ, ಲೆಜೆಂಡ್ಗೆ 6,500 ಆಗುತ್ತೆ ಮತ್ತು ರೆಲಿಕ್ಗೆ 13,000 ಆಗುತ್ತೆ. ಅದೇ ಥರ 9ನೇ ಸೀರಿಯಲ್ ನಂಬರ್ ನೋಡಿ, 2,500 ಎಸ್ ಲೆಫ್ಟ್ ಮತ್ತು 2,000 ಎಸ್ ರೈಟ್ನಲ್ಲಾಗಿದ್ರೆ ಆವಾಗ ನಮ್ಮದು ರ್ಯಾಂಕ್ ಕಾಂಕರರ್ ಅಂತ ಇರುತ್ತೆ. ಆವಾಗ ESPN ಟೋಕನ್ ವೀಕ್ಲಿ 1000 ಆದರೆ 52 ವೀಕ್ಸ್ ಅಂದರೆ 52,000 ಆಗುತ್ತೆ. ಮತ್ತು ಅದರ 11ನಲ್ಲಿ 5,000 ಎಸ್ ಲೆಫ್ಟ್ ಮತ್ತು 5,000 ಎಸ್ ರೈಟ್ ಆದರೆ ಆವಾಗ ನಮ್ಮದು ರ್ಯಾಂಕ್ ಟೈಟನ್ ಆಗುತ್ತೆ. ಆವಾಗ 2,500 ESPN ಟೋಕನ್ ವೀಕ್ಲಿ ಸಿಗುತ್ತೆ. ಅದೇ ಥರ 1,30,000 ESPN ಟೋಕನ್ ಇಯರ್ಲಿ ಸಿಗುತ್ತೆ. ಅದೇ ಥರ 12ನಲ್ಲಿ ನೋಡಿರಿ, 10,000 ಎಸ್ ಲೆಫ್ಟ್ 10,000 ಎಸ್ ರೈಟ್ ಆದರೆ ಆವಾಗ ರ್ಯಾಂಕ್ ಇಮ್ಮೋರ್ಟಲ್ ಇರುತ್ತೆ. ವೀಕ್ಲಿ ನಮಗೆ ಆವಾಗ 10,000 ESPN ಟೋಕನ್ ಸಿಗುತ್ತೆ. ಇದು 52 ಅಂದರೆ 5,20,000 ನಮಗೆ ESPN ಟೋಕನ್ ಸಿಗುತ್ತೆ. ಇವಾಗ ನಾವು ನೋಡೋಣ ಕ್ವಿಕ್ ಮಾಸ್ಟರ್ ಬೋನಸ್. ಇದು ನೀವೇನಾದರೂ 72 ಅವರ್ಸ್ ಒಳಗಡೆ ನಿಮ್ಮ ಕೆಳಗಡೆ 2 ರೈಟಿಗೆ ಒಂದು ಲೆಫ್ಟಿಗೆ ಒಂದು ಅಫಿಲಿಯೇಟ್ ಮಾಡ್ತೀರಾ, ಆವಾಗ ನಿಮ್ಮದು ಮೇನ್ ID ಏನಿರುತ್ತೆ ಅದು ಏಸ್ ರ್ಯಾಂಕ್ ಹೋಲ್ಡರ್ ಆಗುತ್ತೆ. ಮತ್ತು ಇದರಿಂದ ಬೆನಿಫಿಟ್ ಏನು, ನಮಗೆ $6 ಸಿಗುತ್ತೆ ಒಂದು RPಗೆ. ಮತ್ತು ಮ್ಯಾಕ್ಸಿಮಮ್ ನಾವು ಇಲ್ಲಿ 50 RPಯನ್ನು ತೊಗೋಬೋದು. ಇಲ್ಲ ಇದು ಆಗಿಲ್ಲ ಅಂದರೆ ಮತ್ತೆ ನಿಮಗೆ 30 ಡೇಸ್ ಒಳಗಡೆ ನೀವೇನಾದರೂ ಕಮಾಂಡರ್ ರ್ಯಾಂಕ್ ಅಚೀವ್ ಮಾಡಿದರೆ ಮತ್ತು ಆವಾಗ ಕೂಡ ಇದೇ ಥರ ನಿಮಗೆ ಬೆನಿಫಿಟ್ ಸಿಗುತ್ತೆ. ಮತ್ತು ಇವಾಗ $6 ಈಚ್ ರಿವಾರ್ಡ್ ಪಾಯಿಂಟ್ ಇರುತ್ತೆ ಮತ್ತು ಡೈಲಿ ಮ್ಯಾಕ್ಸಿಮಮ್ ನಾವು 50 ರಿವಾರ್ಡ್ ಪಾಯಿಂಟ್ನ ತೊಗೋಬೋದು. ಇವಾಗ ವೆಲ್ತ್ ಪ್ರೋಗ್ರಾಮ್ ಡೈಲಿ ಮ್ಯಾಕ್ಸಿಮಮ್ ಔಟ್ ಬಗ್ಗೆ ಡೀಟೇಲ್ಸನ್ನು ನೋಡೋಣ. ಇಲ್ಲಿ ನೀವು ನೋಡಬಹುದು ಯಾವ ಥರ ನಿಮ್ಮ ರ್ಯಾಂಕ್ ಜಾಸ್ತಿ ಆಗ್ತಾ ಇರುತ್ತೋ ಅದೇ ಥರ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ನಾವು ಇಂಪಾರ್ಟೆಂಟ್ ನೋಡಬೇಕಾಗಿರೋದು ನೀವು ಕ್ವಿಕ್ ಮಾಸ್ಟರ್ ಬೋನಸ್ ಆಗಿಲ್ಲ ಅಂದರೆ ನಿಮಗೆ ಬರೀ $5 ಒಂದು ಪೇರಿಗೆ ಸಿಗುತ್ತೆ. ಮತ್ತು ಇದು ರೆಲಿಕ್ ರ್ಯಾಂಕ್ವರೆಗೆ ಇರುತ್ತೆ. ರೆಲಿಕ್ ರ್ಯಾಂಕ್ ನೀವು ಅಚೀವ್ ಮಾಡೋವರೆಗೂ ನಿಮಗೆ $5 ಸಿಗ್ತಾ ಇರುತ್ತೆ. ಅದೇ ನೀವೇನಾದರೂ 72 ಅವರ್ಸ್ ಒಳಗಡೆ ರೈಟ್ ಒಂದು ಲೆಫ್ಟ್ ಮಾಡಿಬಿಟ್ರೆ ಆವಾಗ ನಿಮಗೆ $6 ಪರ್ ಪೇರ್ ರೆಲಿಕ್ ರ್ಯಾಂಕ್ವರೆಗೆ ನಿಮಗೆ ಸಿಗ್ತಾನೆ ಇರುತ್ತೆ. ಮತ್ತು ಇಲ್ಲಿ ನೀವು ಚಾರ್ಟ್ನಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ಸು, ರ್ಯಾಂಕು, ಅಫಿಲಿಯೇಟ್ ಪ್ಲೇಯರ್ ಅಪ್ ಟು ರ್ಯಾಂಕ್ ಲೆಜೆಂಡ್ ಎಷ್ಟು ಬೆನಿಫಿಟ್ ಇರುತ್ತೆ. ಬರೀ $5 ಮ್ಯಾಕ್ಸಿಮಮ್ ಡೈಲಿ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿರುತ್ತೆ, 30 ರಿವಾರ್ಡ್ಸ್ ಪಾಯಿಂಟ್ಸ್. ಮತ್ತು ಕ್ವಿಕ್ ಮಾಸ್ಟರ್ ರೆಲಿಕ್ಗೆ ನಿಮಗೆ $6 ಸಿಗುತ್ತೆ ಪರ್ RP. ನಾವು ಮ್ಯಾಕ್ಸಿಮಮ್ ಎಷ್ಟು RP ತೊಗೋಬೋದು, ಡೈಲಿ 50 ರಿವಾರ್ಡ್ ಪಾಯಿಂಟ್ಸ್. ಮತ್ತು ಅದೇ ಥರ ಆಲ್ ಮೈಟಿಗೆ ನೀವೇನಾರು ಅಚೀವ್ಮೆಂಟ್ ಆಗಿಬಿಟ್ರೆ ಆವಾಗ ನಿಮಗೆ 1 RP ವ್ಯಾಲ್ಯೂ $7 ಇರುತ್ತೆ. ಮ್ಯಾಕ್ಸಿಮಮ್ ಅಮೌಂಟ್ ನೀವು ಡೈಲಿ 60 ರಿವಾರ್ಡ್ ಪಾಯಿಂಟ್ಸ್ ತೊಗೋಬೋದು. ಅದೇ ಥರ ಕಾಂಕರರ್ ಇಲ್ಲಿ ನೀವು ನೋಡ್ಬೋದು, ಇವಾಗ ನಿಮಗೆ $8 ಪರ್ RP ಸಿಗುತ್ತೆ ಮತ್ತು 70 ರಿವಾರ್ಡ್ ಪಾಯಿಂಟ್ಸ್ ಮ್ಯಾಕ್ಸಿಮಮ್ ನೀವು ತೊಗೋಬೋದು. ಅದೇ ಥರ ಟೈಟನ್ಗೆ ನಿಮಗೆ $10 ಸಿಗುತ್ತೆ ಒಂದು RPಗೆ. ಅದೇ ಥರ 80 ರಿವಾರ್ಡ್ ಪಾಯಿಂಟ್ಸ್ ನೀವು ಮ್ಯಾಕ್ಸಿಮಮ್ ಆಗಿ ತೊಗೋಬೋದು. ಮತ್ತು ಇಮ್ಮೋರ್ಟಲ್ಗೆ $25 ಇರುತ್ತೆ ಒಂದು RPಗೆ. ಅದೇ ಥರ ನೀವು 100 ರಿವಾರ್ಡ್ ಪಾಯಿಂಟ್ಸ್ನ ಡೈಲಿ ತೊಗೋಬೋದು. ಇವಾಗ ನೀವೇನಾದರೂ ಇಮ್ಮೋರ್ಟಲ್ ಆದರೆ ಆವಾಗ 50% ಬೋನಸ್ ಈಚ್ RP ವ್ಯಾಲಿಂದ ನಿಮಗೆ ಒಂದು ಪೇರಿಂದ ಸಿಗುತ್ತೆ. ಮತ್ತು ಮ್ಯಾಕ್ಸಿಮಮ್ ಔಟ್ ನೀವು ಇಮ್ಮೋರ್ಟಲ್ಗೆ ಎಷ್ಟು ತೊಗೋಬೋದು, $2,500 ತೊಗೋಬೋದು. ಇವಾಗ ನಾವು ಕ್ವಿಕ್ ಕಮಾಂಡರ್ ರಾಯಲ್ಟಿ ಬಗ್ಗೆ ಡೀಟೇಲ್ಸನ್ನು ನೋಡೋಣ. ಇಲ್ಲಿ ನೀವು ಏನಾದರೂ
50 ದಿವಸ ಒಳಗಡೆ ಕಮಾಂಡರ್ ರ್ಯಾಂಕ್ ಅಚೀವ್ ಮಾಡಿದರೆ ನೀವು ಕಂಪ್ನಿಯ ಶೇರ್ ಹೋಲ್ಡರ್ ಆಗ್ತೀರಾ. ಇಲ್ಲಿ ನಿಮಗೆ ಕಂಪ್ನಿ ಗ್ಲೋಬಲ್ ರೆವೆನ್ಯೂನಿಂದ 2% ಶೇರ್ ಸಿಗುತ್ತೆ. ಮತ್ತು ಇದರ ಜೊತೆ ನೀವು ಅಚೀವ್ ಮಾಡಿದ್ದ ಇನ್ಕಮ್ ಕೂಡ, ಬೇರೆ ಅಚೀವ್ಮೆಂಟ್ಸ್ ಮಾಡಿದ್ದ ಹಣ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಇದು ಎವ್ರಿ ಮಂತ್ ಬರೀ ಅಚೀವರ್ ಜೊತೆ ಈ ಇನ್ಕಮ್ ಸಿಗುತ್ತೆ. ಅಂದರೆ ನಿಮಗೆ ಗೊತ್ತಾ ಹಾಗೆ ಯಾರು ಈ ರ್ಯಾಂಕನ್ನು ಅಚೀವ್ ಮಾಡಿರ್ತಾರೋ ಎಲ್ಲರಿಗೂ 2% ಹಂಚಲಾಗುತ್ತೆ. ಇದಕ್ಕೆ 2% ಮಂತ್ಲಿ ಸೂಪರ್ ಕಾಂಟೆಸ್ಟ್ ರೆವೆನ್ಯೂ ಕೂಡ ಹೇಳ್ತಾರೆ. ಇವಾಗ ನಾವು ಕ್ವಿಕ್ ಕಮಾಂಡ್ ರಾಯಲ್ಟಿ ಬಗ್ಗೆ ನೋಡೋಣ. ಇಲ್ಲಿ ನೀವು ಏನಾದರೂ 30 ದಿವಸ ಒಳಗಡೆ ಕಮಾಂಡರ್ ರ್ಯಾಂಕ್ ಅಚೀವ್ ಮಾಡಿದರೆ ನೀವು ಕಂಪನಿಯ ಕಮಾಂಡರ್ ರಾಯಲ್ಟಿ ಇವಾಗ ನಾವು ಮೆಡಲ್ ಆಫ್ ಆನರ್ ಬಗ್ಗೆ ಮಾತಾಡೋಣ. ಇದು ನಿಮ್ಮ ಎಕ್ಸ್ಟ್ರಾಆರ್ಡಿನರಿ ಕೆಲಸಕ್ಕೆ ಕೊಡ್ತಾರೆ. ನೀವು ಒಂದೇ ದಿನದಲ್ಲಿ 60 ರಿವಾರ್ಡ್ ಪಾಯಿಂಟ್ಸ್ ಗಳಿಸ್ಕೊಂಡ್ರೆ ಆ ದಿನ ನಿಮಗೆ ಮೆಡಲ್ ಪಾಯಿಂಟ್ ಸಿಗುತ್ತೆ. 1 ಮೆಡಲ್ ಪಾಯಿಂಟ್, 60 ರಿವಾರ್ಡ್ಸ್ ಪಾಯಿಂಟ್ಗೆ 1 ಮೆಡಲ್ ಪಾಯಿಂಟ್ ಸಿಗುತ್ತೆ. ಮತ್ತು ನೀವು ಒಂದೇ ದಿನದಲ್ಲಿ 120 ರಿವಾರ್ಡ್ ಪಾಯಿಂಟ್ಸ್ ಮಾಡಿದ್ರೆ ನಿಮಗೆ 2 ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ಎಕ್ಸಾಂಪಲ್ನಲ್ಲಿ ನಿಮಗೆ ಒಂದು ಹೇಳ್ತೀನಿ. ತಿಳಿಯೋಣ, ಕಂಪನಿಯ ಒಂದು ತಿಂಗಳ ರೆವೆನ್ಯೂ $10 ಮಿಲಿಯನ್ ಆಯಿತು ಅಂತ ತಿಳಿಯೋಣ. ಮತ್ತು 2000 ಮೆಡಲ್ ಪಾಯಿಂಟ್ ಜನ್ರೇಟ್ ಆಗಿದೆ ಇಡೀ ದೇಶ ವಿದೇಶದಲ್ಲಿ ದಿಂದ 2000 ಮೆಡಲ್ ಪಾಯಿಂಟ್ಸ್ ಜನ್ರೇಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ಗ್ಲೋಬಲಿಂದ. ಇವಾಗ ಕಂಪನಿ ಏನು ಮಾಡುತ್ತೆ ಅಂದರೆ ಒಂದು ಫಾರ್ಮುಲಾ ಪ್ರಕಾರ ಇನ್ಕಮನ್ನು ಹಂಚುತ್ತೆ. ಇವಾಗ ನಿಮಗೆ 50 ರಿವಾರ್ಡ್ ಪಾಯಿಂಟ್ ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ. ಆವಾಗ ನಿಮ್ಮ ಇನ್ಕಮ್ ಬಂದು $50 × $100 $5,000 ಆಗುತ್ತೆ. ಇವಾಗ ಫಾರ್ಮುಲಾ ನೋಡಿ, ಟೋಟಲ್ ಮಂತ್ಲಿ ಸೂಪರ್ ಕಾಂಟೆಸ್ಟ್ ರೆವೆನ್ಯೂ, ಕಂಪ್ನಿಯ ರೆವೆನ್ಯೂ ಇಂಟು 2% ಮಾಡ್ತಾರೆ, ಡಿವೈಡೆಡ್ ಬೈ ಟೋಟಲ್ ಮೆಡಲ್ ಪಾಯಿಂಟ್ಸ್ ಇನ್ ಎ ಮಂತ್. 1 ಮಂತ್ನಲ್ಲಿ ಈ ಕಂಪನಿಯಲ್ಲಿ ಎಷ್ಟು ರಿವಾರ್ಡ್ ಪಾಯಿಂಟ್ಸ್ ಜನ ಗಳಿಸಿರ್ತಾರೋ ಅದನ್ನು ಇಲ್ಲಿ ಶೋ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ 2000 ತೊಗೊಳ್ಳೋಣ. ಇವಾಗ ನೋಡ್ರಿ, ಅಲ್ಲಿ $10 ಮಿಲಿಯನ್ ಇಂಟು 2% ಡಿವೈಡೆಡ್ ಬೈ 2000 ಅಂದರೆ ಎಷ್ಟಾಯಿತು? $100 ಆಯಿತು. ಓಕೆ, ಇವಾಗ ಎಕ್ಸಾಂಪಲ್ ತೊಗೊಳೋಣ. ನಿಮಗೆ 50 ರಿವಾರ್ಡ್ ಪಾಯಿಂಟ್ ಸಿಗುತ್ತೆ. ಇವಾಗ ಏನು ಮಾಡ್ತೆ ಕಂಪನಿ? 50 × $100 $5,000 ನಿಮಗೆ ಕೊಡುತ್ತೆ. ಇವಾಗ ನಾವು ಹಾಲ್ ಆಫ್ ಫೇಮ್ ಬೋನಸ್ ಬಗ್ಗೆ ತಿಳಿಯೋಣ. ಈ ಒಂದು ಬೋನಸ್ಸು ನಮಗೆಲ್ಲರಿಗೂ ಮತ್ತು ನಮ್ಮರೆಲ್ಲರಿಗೆ ಒಂದು ಅಲ್ಟ್ರಾ ಲಕ್ಸುರಿಯಸ್ ಲೈಫನ್ನು ಕೊಡುತ್ತೆ. ಇಲ್ಲ ಅಂದರೆ ಅಲ್ಟ್ರಾ ಲಕ್ಸುರಿಯಸ್ ರಿಟೈರ್ಡ್ ಲೈಫನ್ನು ಕೊಡುತ್ತೆ. ನೀವು ಯಾವಾಗ ಏಸ್ ರ್ಯಾಂಕ್ ಅಚೀವ್ ಆಗ್ತಿರೋ ಆಟೋಮೆಟಿಕಲಿ ನಿಮ್ಮ ID ಓಪಲ್ ಕ್ಲಬ್ಗೆ ಸೆಲೆಕ್ಟ್ ಆಗುತ್ತೆ. ಇದು ಒಂದು ಓಪಲ್ ಕ್ಲಬ್ಗೆ ಪ್ಲೇಸ್ ಆಗುತ್ತೆ. ನಾವು ಈ ಇನ್ಕಮನ್ನು ಕಂಪನಿಯ ಆಟೋಪಲ್ ಇನ್ಕಮ್ ಅಂತ ಕೂಡ ಕರಿತೀವಿ. ಅಥವಾ ಈ ಒಂದು ಬೋನಸ್ಗೆ ಕಂಪನಿಯ ಕ್ರೌಡ್ ಫಂಡಿಂಗ್ ಪ್ಲಾನ್ ಅಂತ ಕೂಡ ಹೇಳ್ಬೋದು. ಮತ್ತು ಈ ಇನ್ಕಮ್ಮು ಯಾವತ್ತಿಗೂ ಸ್ಟಾಪ್ ಆಗಲ್ಲ. ಇದು 7 ಸ್ಟೇಜ್ನ ಕ್ಲಬ್ ಇನ್ಕಮ್ ಇರುತ್ತೆ. ನೀವು 50 ಮಿಲಿಯನ್ ಪ್ಲಸ್ ಬೋನಸ್ ಪಡೆಯಬಹುದು. ಫ್ರೀ ಎಂಟ್ರಿ ಸಿಸ್ಟಮ್ ಜೊತೆ ಕೂಡ ನೀವು ಇನ್ಕಮನ್ನು ಮಾಡ್ಕೋಬೋದು. ಇದು ಫ್ರೀ ರೀ ಎಂಟ್ರಿ ಸಿಸ್ಟಮ್ ಆಗಿದೆ ಮತ್ತು ಇದು ಪ್ಯಾಸಿವ್ ಇನ್ಕಮ್ ಆಗಿದೆ. ಇದು ಕಂಪನಿಯ ಯೂನಿವರ್ಸಲ್ ಸ್ಟ್ರಕ್ಚರ್ ಮೇಲೆ ನಡೆಯುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಫಸ್ಟು ಇನ್ಕಮ್ ತಗೊತಾರೆ. ಈ ಇನ್ಕಮ್ಮು ಟೀಮ್ ಇನ್ಕಮ್ ಅಂತ ಕೂಡ ನಾವು ಹೇಳ್ಬೋದು. ಇವಾಗ ಹಾಲ್ ಆಫ್ ಫೇಮ್ ಬೋನಸ್ ಇಲ್ಲಸ್ಟ್ರೇಷನ್ ಬಗ್ಗೆ ಇನ್ನೂ ಜಾಸ್ತಿ ನಾವು ತಿಳೋಣ ಈ ಒಂದು ಚಾರ್ಟ್ದಿಂದ. ಇವಾಗ ನೋಡಿ, ಕ್ಲಬ್ ಓಪಲ್, ನೀವೇನಾದರೂ ಏಸ್ ಆಗಿಬಿಟ್ರೆ ನಿಮ್ಮ ID ಏನಾಗುತ್ತೆ? ಓಪಲ್ ಕ್ಲಬ್ಬಿಗೆ ಎಂಟ್ರಿ ಕೊಡುತ್ತೆ. ಇವಾಗ ನೋಡಿ, ಓಪಲ್ ಕ್ಲಬ್ ಇದೆ, ಅಲ್ಲಿ ಕ್ಲಬ್ ಪ್ಲೇಯರ್ಸ್ 2 ಏಸ್ ಆಗಿಬಿಟ್ರೆ ನಿಮ್ಮ ಕೆಳಗಡೆ, ಆವಾಗ ಕ್ಲಬ್ ಬೋನಸ್ ನಿಮಗೆ ಎಷ್ಟು ಸಿಗುತ್ತೆ? $10 ಸಿಗುತ್ತೆ. ಮತ್ತು ಬೋನಸ್ ಜನ್ರೇಟೇಷನ್ ಆಗುತ್ತೆ 10 × 2. ಕ್ಲಬ್ ಪ್ಲೇಯರ್ಸ್ ಎಷ್ಟಿದ್ದಾರೆ? 2 ಏಸು ಇಂಟು 10, ಅಂದರೆ ಬೋನಸ್ ಜನ್ರೇಟ್ ಆಗುತ್ತೆ $20.
ಮತ್ತು ಅದೇ ಥರ ನೆಕ್ಸ್ಟ್ ಕ್ಲಬ್ ಅಪ್ಗ್ರೇಡ್ ಫ್ರೀ. ಇವಾಗ ಮತ್ತೆ ನೆಕ್ಸ್ಟ್ ಕ್ಲಬ್ ಏನಿದೆ ಜೇಡ್ ಇದೆ, ಅದಕ್ಕೆ ಅಪ್ಗ್ರೇಡೇಷನ್ ಫೀಸ್ ಇರುತ್ತೆ. ಅಲ್ಲಿ ನಿಮಗೆ $15 ಕಟ್ ಮಾಡ್ತಾರೆ, ಅದು ಅಪ್ಗ್ರೇಡೇಷನ್ಗೆ ಹೋಗುತ್ತೆ. ಮತ್ತು ನಿಮಗೆ ಸಿಗೋದು ಎಷ್ಟು ಅಂದರೆ $5, ಯು ರಿಟೇನ್ $5. ಅದೇ ಇವಾಗ ಜೇಡ್ಗೆ ಕಂಡೀಷನ್ ಏನಿದೆ, 4 ಓಪಲ್ ಆಗಬೇಕು. ಓಕೆ, ನಿಮ್ಮ ಕೆಳಗಡೆ 4 ಓಪಲ್ ಆದರೆ ರೈಟು ಲೆಫ್ಟು, ಅವಾಗ ಕ್ಲಬ್ ಬೋನಸ್ ಎಷ್ಟು $15 ಇರುತ್ತೆ. ಮತ್ತು ಬೋನಸ್ ಎಷ್ಟು ಜನ್ರೇಟ್ ಆಗ್ತಾಯಿದೆ ಇಲ್ಲಿ $60. ಮತ್ತು ಅಪ್ಗ್ರೇಡೇಷನ್ ಫೀ ಎಷ್ಟಿದೆ 45 ಕಟ್ಟಾಗಿ ನಮಗೆ ಎಷ್ಟು ರಿಟರ್ನ್ ಆಗುತ್ತೆ $15. ಅದೇ ಥರ ಟೋಪಾಸ್ ನೋಡಿ, ಟೋಪಾಸ್ಗೆ A to Z ಇದೆ. ಕ್ಲಬ್ ಬೋನಸ್ ಎಷ್ಟು ಬಂದರೆ $45 ಸಿಗುತ್ತೆ. ಮತ್ತು ಜನ್ರೇಟ್ ಎಷ್ಟಾಗುತ್ತೆ ಇನ್ಕಮ್ಮು $360. ಮತ್ತು ನೆಕ್ಸ್ಟ್ ಕ್ಲಬ್ಗೆ ಅಪ್ಗ್ರೇಡೇಷನ್ ಫೀ ಎಷ್ಟು ಕಟ್ಟಾಗುತ್ತೆ $300. ಮತ್ತು ನಮಗೆ ಎಷ್ಟು ಸಿಗುತ್ತೆ $60. ಮತ್ತು ಇಲ್ಲಿ ಸಫೈರ್ನಲ್ಲಿ 16 ಟೋಪಾಸ್ ಇರಬೇಕು ನಿಮ್ಮ ಕೆಳಗಡೆ, ಆವಾಗ ನಿಮಗೆ ಕ್ಲಬ್ ಬೋನಸ್ ಎಷ್ಟು ಸಿಗುತ್ತೆ $300, $300. ಮತ್ತು ಇನ್ಕಮ್ ಎಷ್ಟು ಜನ್ರೇಟ್ ಆಗುತ್ತೆ ನಿಮಗೆ $4,800. 4,000 ನೆಕ್ಸ್ಟ್ ಅಪ್ಗ್ರೇಡೇಷನ್ ಫೀ ಹೋಗುತ್ತೆ. ಮತ್ತು ಎಷ್ಟು ಉಳಿಯುತ್ತೆ ನಮ್ಮ ಹತ್ರ $800. ಮತ್ತು ಇಲ್ಲಿ ಒಂದು ಒಳ್ಳೆಯ ವಿಷಯ ಏನಂದರೆ, ಮತ್ತು ಇಲ್ಲಿ ನಮಗೆ ಒಂದು ಫ್ರೀ ಎಂಟ್ರಿ ಓಪಲ್ ID ಸಿಗುತ್ತೆ. ಈ ಥರ ಇದು ಇನ್ಕಮ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಮತ್ತು ಇದೇ ಥರ ಎಮ್ರಾಲ್ಡ್ಗೆ ನೋಡಿ 32 ಸಫೈರ್ ಇರಬೇಕು. ಮತ್ತು ಕ್ಲಬ್ ಬೋನಸ್ ಎಷ್ಟು $4,000 ಇದೆ. ಬೋನಸ್ ಎಷ್ಟು ಜನ್ರೇಟ್ ಆಗುತ್ತೆ $1,28,000. ಅದೇ ಥರ ಅಪ್ಗ್ರೇಡೇಷನ್ ಫೀ $1,00,000 ಹೋಗುತ್ತೆ. ಮತ್ತು ನಮಗೆ ಎಷ್ಟು ಸಿಗುತ್ತೆ $28,000. ಮತ್ತು ಫ್ರೀ ಎಂಟ್ರಿ ಓಪಲ್ ಎಷ್ಟು ಸಿಗುತ್ತೆ 3 ID ಸಿಗುತ್ತೆ. ಅದೇ ಥರ ಇವಾಗ ರೂಬಿಗೆ ನೋಡಿ 64 ಎಮ್ರಾಲ್ಡ್ ಆಗಬೇಕು ಕೆಳಗಡೆ. ಮತ್ತು ನಿಮಗೆ $100,000 ಕ್ಲಬ್ ಬೋನಸ್ ಸಿಗುತ್ತೆ. ಅದೇ ಥರ ಇವಾಗ ಬೋನಸ್ ಎಷ್ಟು ಜನ್ರೇಟ್ ಆಗುತ್ತೆ $6,400,000. ಮತ್ತು ನೆಕ್ಸ್ಟ್ ಅಪ್ಗ್ರೇಡೇಷನ್ ಫೀ ಎಷ್ಟಾಗುತ್ತೆ $400,000 ಕಟ್ಟಾಗಿ ನಮಗೆ ಎಷ್ಟು ಸಿಗುತ್ತೆ $6 million ಸಿಗುತ್ತೆ. ಮತ್ತು ಇಲ್ಲಿ ಫ್ರೀ ಎಂಟ್ರಿ ಓಪಲ್ಸ್ ಎಷ್ಟಾಗುತ್ತೆ 6. ಅದೇ ಥರ ಡೈಮಂಡ್ ನೋಡಿ 128 ರೂಬಿ ಇರಬೇಕು. ಮತ್ತು ಕ್ಲಬ್ ಬೋನಸ್ $400,000 ಸಿಗುತ್ತೆ. ಮತ್ತು ಅದೇ ಥರ $51,200,000 ನಮಗೆ ಬೋನಸ್ ಜನ್ರೇಟ್ ಆಗುತ್ತೆ. ಮತ್ತು ಇಲ್ಲಿ ನೀವು ಏನೂ ಅಪ್ಗ್ರೇಡೇಷನ್ ಫೀ ಕೊಡೋದು ಬೇಕಾಗಿಲ್ಲ, ಕಂಪ್ಲೀಟ್ ಇನ್ಕಮ್ ನಿಮಗೆ ಸಿಗುತ್ತೆ. ಮತ್ತು ಅಲ್ಲಿ ಫ್ರೀ ಎಂಟ್ರಿ ಎಷ್ಟು ಸಿಗುತ್ತೆ 10 ಓಪನ್ ಐಡಿಸ್ ಫ್ರೀ ಆಗಿ ನಮಗೆ ಎಂಟ್ರಿ ಆಗುತ್ತೆ. ಟೋಟಲ್ ನಾವು ಎಷ್ಟು ತೊಗೊತೀವಿ ಅಂದರೆ ಇದರ ಚಾರ್ಟ್ ಪ್ರಕಾರ $57,228,880 ನಾವು ತೊಗೊತೀವಿ. ಮತ್ತು ಎಂಟ್ರಿ ಎಷ್ಟಾಗುತ್ತೆ ನಮ್ಮದು ಐಡಿಸು 20 ಓಪನ್ ಐಡಿಸ್ ಎಂಟ್ರಿ ಆಗುತ್ತೆ. ಇವಾಗ ನಾವು ಸ್ಮಾರ್ಟ್ ಇನ್ಕಮ್ ಕ್ಯಾಲ್ಕುಲೇಷನ್ ಟೇಬಲ್ ಮೇಲೆ ಡೀಟೇಲ್ಸನ್ನು ನೋಡೋಣ. ಈ ಇನ್ಕಮ್ ಪ್ಲಾನ್ನಲ್ಲಿ ನಮಗೆಲ್ಲರಿಗೆ ಮ್ಯಾಕ್ಸಿಮಮ್ ಇನ್ಕಮ್ ಔಟ್ಪುಟ್ ಸಿಗಬೇಕು ಅಂತ ಮಾಡಿರುವ ಪ್ಲಾನು. ನಮ್ಮ ಕಂಪನ್ಸೇಷನ್ ಪ್ಲಾನ್ ಇದು. ಈ ಇನ್ಕಮ್ ಪ್ಲಾನ್ ನಮಗೆಲ್ಲರಿಗೆ ಮ್ಯಾಕ್ಸಿಮಮ್ ಇನ್ಕಮ್ ಔಟ್ಪುಟ್ ಸಿಗಬೇಕು ಅಂತ ಮಾಡಿರುವ ಒಂದು ಒಳ್ಳೆ ಕಂಪನ್ಸೇಷನ್ ಪ್ಲಾನ್ ಆಗಿದೆ. ಇದರಿಂದ ಒಳ್ಳೆ ಕಮ್ಯುನಿಟಿ ಮತ್ತು ಇನ್ಕಮ್ ಬಿಲ್ಡ್ ಆಗುತ್ತೆ. ಈ ಒಂದು ಇನ್ಕಮ್ ಕ್ಯಾಲ್ಕುಲೇಷನ್ ಇಲ್ಸ್ಟ್ರೇಷನ್ನಲ್ಲಿ ಬರೀ ಡೈರೆಕ್ಟ್ ಇನ್ಕಮ್ ಕನ್ಸಿಡರ್ ಮಾಡ್ತಾರೆ. ಮತ್ತು ಇಲ್ಲಿ ನಿಮ್ಮ ಇಂಡೈರೆಕ್ಟ್ ಇನ್ಕಮ್, ಬೈನರಿ ಮತ್ತು ಮೆಡಲ್ ಆಫ್ ಆನರ್ ಮತ್ತು ಬೇರೆ ಇನ್ಕಮ್ ಕನ್ಸಿಡರ್ ಆಗಲ್ಲ. ಇಲ್ಲಿ ಬರೀ ಡೈರೆಕ್ಟ್ ಇನ್ಕಮ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಇವಾಗ ನಾವು ಇನ್ಕಮ್ ಕ್ಯಾಲ್ಕುಲೇಷನ್ ಸ್ಮಾರ್ಟ್ ಇನ್ಕಮ್ ಕ್ಯಾಲ್ಕುಲೇಷನ್ ಇಲ್ಲಸ್ಟ್ರೇಷನ್ ಚಾರ್ಟಿಂದ ಈ ಒಂದು ಎಲ್ಲ ಡೀಟೇಲ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸೂಪರ್ ಮ್ಯಾಚಿಂಗ್ ಬೋನಸ್ಗೆ ಕ್ಯಾಲ್ಕುಲೇಟ್ ಮಾಡಿದರೆ ಮತ್ತು ಇಯರ್ಲಿ 60 EPT ನಮಗೆ 60 EPT ಏನು ಬರುತ್ತೆ ಅದು ಇಲ್ಲಿ ತೊಗೊಂಡಿದ್ದಾರೆ. ಮತ್ತು ಇಲ್ಲಿ ಕಂಪ್ನಿ ಅಪಾರ್ಚುನಿಟಿ ಕೊಡ್ತಾ ಇದೆ 1 ಇಂದ ಹೆಚ್ಚು ಐಡಿಯನ್ನು ತಗೊಳ್ಳೋಕ್ಕೆ. ಮತ್ತು ಒಂದು ವೇಳೆ ಇನ್ಕಮ್ ಮಾಡಬೇಕಾ ಕಂಪ್ನಿ ಅವಕಾಶ ಕೊಟ್ಟಿದೆ. ಇವಾಗ ನಾವು ಸ್ಮಾರ್ಟ್ ಕ್ಯಾಲ್ಕುಲೇಷನ್ ಟೇಬಲನ್ನು ನೋಡೋಣ. ಈ ಇನ್ಕಮ್ ಪ್ಲಾನು
ನಮಗೆಲ್ಲರಿಗೂ ಮ್ಯಾಕ್ಸಿಮಮ್ ಇನ್ಕಮ್ ಔಟ್ಪುಟ್ ಸಿಗಬೇಕು ಅಂತ ಮಾಡಿರುವ ಪ್ಲ್ಯಾನು. ಇದು ಒಂದು ಒಳ್ಳೆ ಕಂಪನ್ಸೇಷನ್ ಪ್ಲ್ಯಾನ್ ಆಗಿದೆ. ಇದರಿಂದ ಒಂದು ಒಳ್ಳೆ ಕಮ್ಯುನಿಟಿ ಮತ್ತು ಇನ್ಕಮ್ ಬಿಲ್ಡ್ ಆಗುತ್ತೆ. ಈ ಒಂದು ಇನ್ಕಮ್ ಕ್ಯಾಲ್ಕುಲೇಷನ್ ಇಲಸ್ಟ್ರೇಷನ್ ಸ್ಮಾರ್ಟ್ ಕ್ಯಾಲ್ಕುಲೇಷನ್ ಟೇಬಲ್ನಲ್ಲಿ ಬರೀ ಡೈರೆಕ್ಟ್ ಇನ್ಕಮ್ ಕನ್ಸಿಡರ್ ಮಾಡಲಾಗಿದೆ. ಈಗ ನೀವು ನೋಡ್ಬೋದು, ಈ ಚಾರ್ಟಿಂದ ನಾವೆಲ್ಲ ಡೀಟೇಲ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಡೈರೆಕ್ಟ್ ಇನ್ಕಮ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಮತ್ತು ಇಲ್ಲಿ ನಿಮ್ಮ ಇಂಡೈರೆಕ್ಟ್ ಇನ್ಕಮ್ಮು ಅಥವಾ ಬೈನರಿ ಮತ್ತು ಮೆಡಲ್ ಆಫ್ ಆನರ್ಸ್ ಮತ್ತು ಬೇರೆ ಇನ್ಕಮ್ ಕನ್ಸಿಡರ್ ಆಗಲ್ಲ. ಇಲ್ಲಿ ಬರೀ ಡೈರೆಕ್ಟ್ ಇನ್ಕಮ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಇವಾಗ ನಾವು ಇನ್ಕಮ್ ಕ್ಯಾಲ್ಕುಲೇಷನ್ ಇಂಟ್ರೊಡಕ್ಷನನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸೂಪರ್ ಮ್ಯಾಚಿಂಗ್ ಬೋನಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಮತ್ತು ಇಯರ್ಲಿ 60 EPT ನಮಗೆ ಏನು ಸಿಗುತ್ತೆ ಇದು ಕನ್ಸಿಡರ್ ಮಾಡಿದ್ದಾರೆ. ಇದು ಕೂಡ ಬರುತ್ತೆ, ಅದು ಇಲ್ಲಿ ತಗೊಂಡಿದ್ದಾರೆ. ಮತ್ತು ಇಲ್ಲಿ ಕಂಪ್ನಿ ಅಪಾರ್ಚುನಿಟಿ ಕೊಡ್ತಾ ಇದೆ. 1 ಇಂದ ಹೆಚ್ಚು ಐಡಿಯನ್ನು ತಗೊಂಡು ಒಂದು ಒಳ್ಳೆಯ ಇನ್ಕಮ್ ಮಾಡ್ಕೊಳ್ಳೋಕ್ಕೆ ಕಂಪ್ನಿ ಅವಕಾಶ ನೀಡ್ತಾ ಇದೆ. ನೀವು ಏನಾದರೂ 3 ID ತಗೊಂಡ್ರೆ ನಿಮ್ಮ ಮೇನ್ ID ಏಸ್ ರ್ಯಾಂಕ್ ಅಚೀವ್ ಮಾಡುತ್ತೆ. ಮತ್ತು ಇದರ ಕಾಸ್ಟ್ ಬಂದು $150 ಆಗುತ್ತೆ. ಇದರಿಂದ ನಿಮಗೆ ಸೂಪರ್ ಮ್ಯಾಚಿಂಗ್ ESPN ಪ್ಲೇ ಟೋಕನ್ ಸಿಗುತ್ತೆ. ನಿಮಗೆ 4 ESPN ಟೋಕನ್ಸ್ ಎವ್ರಿ ವೀಕ್ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ನೀವು 3 ID ತೊಗೊಂಡ್ರೆ $50, ಒಂದು ಐಡಿಗೆ $50. ಅದೇ ಟೋಟಲ್ ಕಾಸ್ಟ್ ಎಷ್ಟಾಯಿತು? $150. ಟೋಟಲ್ ರ್ಯಾಂಕ್ ನಿಮ್ಗೆ ಏನು ಬಂತು? ಇಲ್ಲಿ ಏಸ್ ಅಂತ ಬಂತು. ಇವಾಗ ಟೋಟಲ್ ಸೂಪರ್ ಮ್ಯಾಚಿಂಗ್ ESPN ಟೋಕನ್ ಎಷ್ಟು ನಮ್ಗೆ ಸಿಗುತ್ತೆ? 4 × 52 ವೀಕ್ಸ್ ಅಂದರೆ 208. ಇದಕ್ಕೆ ನಾನು ಎ ಅಂತ ಕನ್ಸಿಡರ್ ಮಾಡ್ತೀನಿ. ಮತ್ತು ಇಯರ್ಲಿ ಸೂಪರ್ ಕಂಟೆಸ್ಟ್ ಟೋಕನ್ ವ್ಯಾಲ್ಯೂ ಅದಕ್ಕೆ ಬಿ ಅಂತ ಅಬ್ರಿವೇಟ್ ಮಾಡ್ತೀನಿ. ಇವಾಗ ಅದು ಎಷ್ಟು ಸಿಗುತ್ತೆ ನಮಗೆ? 60 × 3 ಅಂದರೆ 180 ಆಯಿತು. ಮತ್ತು ಇದರ ನಮಗೆ SGT ಏರ್ ಡ್ರಾಪ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಅಂದರೆ ನಮಗೆ $75 ವರ್ತು SGT ಟೋಕನ್ಸ್ ಕೊಡ್ತಾರೆ ಫ್ರೀಯಾಗಿ. ಇವಾಗ 3 IDಗೆ ಇಂಟು $75 ವರ್ತ್ ಅಂದರೆ ಎಷ್ಟಾಯಿತು? 225 ಟೋಟಲ್ 3 IDಯಿಂದ. ಅದಕ್ಕೆ ಸಿ ಅಂತ ಅಬ್ರಿವೇಟ್ ಮಾಡೋಣ. ಇವಾಗ ಇದೆಲ್ಲ ಟೋಟಲ್ ಇನ್ಕಮ್ ನಮಗೆ ಇನ್ನು 52 ವೀಕ್ಸ್ ಎಷ್ಟಾಗುತ್ತೆ? ಬರೀ 3 ID ತೊಗೊಂಡ್ರೆ $613 ಇನ್ಕಮ್ ನಮಗೆ ಬಂದಂಗೆ. ಅದೇ ಥರ ಇವಾಗ ಸೆಕೆಂಡ್ನಲ್ಲಿ ನೋಡಿರಿ, ನೀವು 7 IDದಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಟೋಟಲ್ ಕಾಸ್ಟ್ ಎಷ್ಟು ಬೀಳುತ್ತೆ? $350. ಇಲ್ಲಿ ನಿಮಗೆ 3 ಏಸು IDs ಸಿಗುತ್ತೆ. ಇವಾಗ 3 × 4 × 52 ವೀಕ್ಸ್ ಈಸ್ ಈಕ್ವಲ್ಸ್ ಟು 624. ಇದಕ್ಕೂ ಟೋಕನ್ಸ್ ನಿಮಗೆ ESPN ಟೋಕನ್ ಸಿಗುತ್ತೆ. ಇದಕ್ಕೆ ನಾವು ಎ ಅಂತ ತಿಳ್ಕೊಳ್ಳೋಣ ಈ ಕಾಲಮ್ನಲ್ಲಿ. ಓಕೆ, ಮತ್ತು ಇದೇ ಥರ 60 × 7 ಇವಾಗ 7 IDs ಇದೆ, 7 IDs ಸಿಗುತ್ತೆ ನಿಮಗೆ. ಅದೇ ಥರ 60 × 7 ಎಷ್ಟಾಯಿತು? 420. ಇಯರ್ಲಿ ಸೂಪರ್ ಕಾಂಟೆಸ್ಟ್ ಟೋಕನ್ಸ್ ಎಷ್ಟು ಸಿಗುತ್ತೆ ನಿಮಗೆ? 420 ಸಿಗುತ್ತೆ. ಮತ್ತು ಕಾಂಟೆಸ್ಟ್ ಟೋಕನ್ಸ್ 420 ಆಗುತ್ತೆ. ಮತ್ತು SGT ಏರ್ ಡ್ರಾಪ್ಸ್ ವ್ಯಾಲ್ಯೂ ನಿಮಗೆ ಎಷ್ಟಾಗುತ್ತೆ? 7 × 75 ಈಸ್ ಈಕ್ವಲ್ಸ್ ಟು 525 ವರ್ತ್ SGT ಕಾಯಿನ್ಸ್ ನಿಮಗೆ ಸಿಗುತ್ತೆ. ಇದೆಲ್ಲ ನಾವು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ರೆವೆನ್ಯೂ ಎಷ್ಟು ಜನರೇಟ್ ಆಗುತ್ತೆ? $1,569. ಅದೇ ಥರ ನೀವು 15 IDಸಿಂದ ಸ್ಟಾರ್ಟ್ ಮಾಡ್ಬೋದು. ಅದೇ ಥರ ನೀವು 31 IDಸಿಂದ ಸ್ಟಾರ್ಟ್ ಮಾಡ್ಬೋದು. ಅದೇ ಥರ ನೀವು 63 IDಸಿಂದ ಸ್ಟಾರ್ಟ್ ಮಾಡ್ಬೋದು. ಅದೇ ಥರ ನೀವು 127 IDಸಿಂದ ಸ್ಟಾರ್ಟ್ ಮಾಡ್ಬೋದು. ನೀವು ಯಾವ ಪ್ಯಾಕೇಜನ್ನ ತೊಗೊತೀರೋ ಅದರ ಮೇಲೆ ನಿಮ್ಮ ಇನ್ಕಮ್ಮು ಡಿಪೆಂಡ್ ಆಗುತ್ತೆ. ಮತ್ತು ಇಲ್ಲಿ ಇವಾಗ ನಾವು ನೋಡೋಣ ಇ ಸ್ಪೋರ್ಟ್ಸ್ ರೆವೆನ್ಯೂ ಬ್ರೇಕ್ ಡೌನ್. ಇವಾಗ ನೋಡೋಣ ESPN ಗ್ಲೋಬಲ್ ಇಷ್ಟು ಇನ್ಕಮ್ ಎಲ್ಲಿಂದ ಮಾಡುತ್ತೆ, ಎಷ್ಟು ಮಾಡ್ಕೊಳ್ಳೋಣ. ಈ ವಿಷಯ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನಮಗೆ ಗೊತ್ತಿರಬೇಕು ಯಾವುದೊಂದು ಲೀಗಲ್ ಕಂಪ್ನಿ ಎಲ್ಲಿಂದ ಇನ್ಕಮನ್ನು ಮಾಡುತ್ತೆ ಮತ್ತು ಯಾವ ಥರ ನಮಗೆ ಆ ರೆವೆನ್ಯೂಯಿಂದ ಎಷ್ಟು ಹಂಚ್ತಾ ಇದೆ ಅದೆಲ್ಲ ಡೀಟೇಲ್ಸ್ ನಾವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಕಂಪ್ನಿ ಲೀಗಲ್ ಇದೇನಾ ಇಲ್ಲ ಅಂಥೇಳಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಮೀಡಿಯಾ ರೈಟ್ಸಿಂದ ESPN ಸ್ಪೋರ್ಟ್ಸ್ ರೆವೆನ್ಯೂ $195.2 million ಇದೆ. ಇಷ್ಟು ಸಿಗುತ್ತೆ ಈ ಸ್ಪೋರ್ಟ್ಸ್ ರೆವೆನ್ಯೂ.
ಮೀಡಿಯಾ ರೈಟ್ಸಿಂದ ಅವ್ರಿಗೆ ಸಿಗುತ್ತೆ, ಮತ್ತು ಸ್ಪಾನ್ಸರ್ಶಿಪ್ಪಿಂದ ಸಿಗುತ್ತೆ, ಮತ್ತು ಪ್ಲೇಯರ್ ಕ್ರೌಡ್ ಫಂಡಿಂಗಿಂದ ಇನ್ಕಮ್ ಸಿಗುತ್ತೆ, ಮತ್ತು ಟಿಕೆಟ್ಸ್ ಆ್ಯಂಡ್ ಟೂರ್ನಮೆಂಟ್ಸಿಂದ ಇನ್ಕಮ್ ಸಿಗುತ್ತೆ, ಫ್ರಾಂಚೈಸಿಂದ ಸಿಗುತ್ತೆ. ಅದೇ ಥರ ಅಡ್ವರ್ಟೈಸ್ಮೆಂಟ್, ಮರ್ಚೆಂಡೈಸ್ ಆ್ಯಂಡ್ ಟಿಕೆಟ್ಸ್ ಮತ್ತು ಗೇಮ್ ಪಬ್ಲಿಷರ್ಸ್ ಇಂದ ಕೂಡ ಒಂದು ಒಳ್ಳೆ ರೆವೆನ್ಯೂ ಸಿಗುತ್ತೆ. ಇವಾಗ ನಾನು ನಿಮಗೆ ಸ್ಮಾರ್ಟ್ ಗೇಮಿಂಗ್ ಟೋಕನ್ಸ್ ಅಂದರೆ SGT ಟೋಕನ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಮೊದಲು ಕೊಟ್ಟಿದ್ದೀನಿ, ಇನ್ನೊಂದು ಸತಿ ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ESPN ಗ್ಲೋಬಲು ಬಹಳ ಬೇಗ ಈ ಒಂದು SGT ಟೋಕನ್ ERC20 ಪ್ಲಾಟ್ಫಾರ್ಮ್ಗೆ ತರ್ತಾ ಇದೆ. ಮತ್ತು ಇದು ಅಫಿಲಿಯೇಟ್ ಪ್ಲೇಯರ್ಸ್ಗೆ ಫ್ರೀಯಾಗಿ ಕಂಪ್ನಿಯಿಂದ ಸಿಗ್ತಾ ಇದೆ. ಮತ್ತು ಕರೆಂಟ್ಲಿ ಒಂದು SGT ವ್ಯಾಲ್ಯೂ ಬಂದು $0.003 ಇದೆ. ಮತ್ತು ಇದು ಬಹಳ ಬೇಗ ಡೈಲಿ ಇದರದ್ದು ಗ್ರೋತ್ ಆಗ್ತಾ ಇದೆ, ಇದರ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ನಾನು ಮೊದಲೇ ನಿಮಗೆ ಹೇಳಿದ್ದೀನಿ, ESPN ಗ್ಲೋಬಲ್ ಇವಾಗ ಕ್ರಿಪ್ಟೋ ಕರೆನ್ಸಿಯನ್ನು ಯೂಸ್ ಮಾಡ್ತಾ ಇದೆ ಡೆಪಾಸಿಟ್ ಮತ್ತು ವಿಡ್ರಾವಲ್ಸ್ ಮನಿಗೆ. ಮತ್ತು ಇವಾಗ ಸದ್ಯಕ್ಕೆ ಬಿಟ್ಕಾಯಿನು, ಇಥೆರಿಯಮ್ ಮತ್ತು ಟ್ರೋನನ್ನು ESPN ಗ್ಲೋಬಲ್ ಆಕ್ಸೆಪ್ಟ್ ಮಾಡ್ತಾ ಇದೆ. ಮತ್ತು ಇವಾಗ ಬರೋ ಟೈಮ್ನಲ್ಲಿ ಬೇರೆ ಬೇರೆ ಕರೆನ್ಸೀಸ್ ಮತ್ತು ಡಿಜಿಟಲ್ ಕರೆನ್ಸಿ ಕಾಯಿನ್ಸು ಯೂಸ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಸೂಪರ್ ಲೀಗ್ ಗೇಮ್ಸ್ ESPN ಮತ್ತು ಸ್ಪೋರ್ಟ್ಸ್ನಲ್ಲಿ ಆಗುತ್ತೆ. ಇಲ್ಲಿ ನೋಡ್ಬೋದು ಇದು ಗ್ಲೋಬಲಿ ನಡೆಯುವ ವರ್ಲ್ಡ್ ಕಪ್ ಇದ್ದಂಗೆ ಇರುತ್ತೆ. ಓಕೆ, ಸ್ಪೋರ್ಟ್ಸ್ ಸೂಪರ್ ಲೀಗ್ ಗೇಮ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದರ ಬಗ್ಗೆ ನೀವು ಸರ್ಚ್ ಮಾಡ್ಬೋದು. ESPN ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಟೂರ್ನಮೆಂಟ್ಸ್ ಅಂತ ಕೂಡ ನೀವು ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಇದರ ಬಗ್ಗೆ ಡೀಟೇಲ್ಸು ಸಿಗುತ್ತೆ. ಮತ್ತು ನಿಮಗೆ ಇನ್ನೂ ಈ ಒಂದು ಕಂಪ್ನಿಯ ಬಗ್ಗೆ ಡೀಟೇಲ್ಸ್ ಏನಾದ್ರು ಬೇಕಂದರೆ ನೀವು ಕಂಪ್ನಿಗೆ ಮೇಲ್ ಮಾಡಬೋದು ಅಥವಾ ವೆಬ್ಸೈಟ್ ವಿಸಿಟ್ ಮಾಡಬೋದು, ESPNglobal.com ಅಂತೇಳಿ. ಮತ್ತು ಇವರ ಅಡ್ರೆಸ್ಸನ್ನೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಮತ್ತು ನಾನು ನಿಮಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಒಂದು ಕಂಪ್ನಿಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಜಾಯಿನ್ ಮಾಡೋ ಒಂದು ಒಳ್ಳೆಯ ಇನ್ಕಮನ್ನು ಜನರೇಟ್ ಮಾಡ್ಕೊಳ್ಳಿ. ಇದು ಇಷ್ಟು ಹೇಳಿ ನಾನು ನನ್ನ ಒಂದು ಈ ಕಂಪ್ನಿಯ ಡೀಟೇಲ್ಸ್ ಪ್ಲಾನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಇಲ್ಲಿ ಕೆಳಗಡೆ ನಂಬರನ್ನು ಕೊಟ್ಟಿರ್ತೀನಿ. ಧನ್ಯವಾದಗಳು. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಚಾರ್ಟ್ನಲ್ಲಿ ನನಗೆ ಡೀಟೇಲ್ಸ್ ಆಗಿ ಅರ್ಥ ಮಾಡ್ತೀನಿ. ನೀವು ಏನಾದರೂ ಇವಾಗ 3 ಐಡಿಯಿಂದ ಸ್ಟಾರ್ಟ್ ಮಾಡಿದರೆ INRನಲ್ಲಿ ಕನ್ವರ್ಟ್ ಮಾಡಿ ನಿಮಗೆ ಅದು ಕೂಡ ಹೇಳ್ತೀನಿ. ಇವಾಗ 3 ಐಡಿಗೆ ಎಷ್ಟಾಗುತ್ತೆ? $150 ಅಂದರೆ 11,400 ಅಪ್ರಾಕ್ಸಿಮೇಟ್ ಆಗುತ್ತೆ. ಮತ್ತು ಇಲ್ಲಿ ಬೈನರಿ ಇನ್ಕಮ್ ನಿಮ್ಗೆ ಎಷ್ಟು ಸಿಗುತ್ತೆ? $6 ಅಂದರೆ 456 ನೆಕ್ಸ್ಟ್ ಡೇ ಕಟ್ ಆಫ್ ಆಗುತ್ತೆ. ಮತ್ತು ಸೂಪರ್ ಮ್ಯಾಚಿಂಗ್ ಬೋನಸ್ ನಮ್ಗೆ ಎಷ್ಟು ಸಿಗುತ್ತೆ? $4 ಪರ್ ವೀಕ್ ಅಂದರೆ 4 × 52 $208 ಪರ್ ಇಯರ್ ನಮ್ಗೆ ಸಿಗುತ್ತೆ. ಅಂದರೆ $15,808 ಪರ್ ಇಯರ್ ಸಿಗುತ್ತೆ. ಮತ್ತು ಅದೇ ಥರ ESPN ಟೋಕನ್ ನಮಗೆ ಎಷ್ಟು ಸಿಗುತ್ತೆ? $5 ಪರ್ ID, ಅದು ಪರ್ ಮಂತ್. ಅಂದರೆ ಒಂದು ಐಡಿಗೆ $5 ಇಂಟು 3 ID ಎಷ್ಟಾಯಿತು? 15 ಪರ್ ಮಂತ್, $15 ಪರ್ ಮಂತ್. ಅದೇ = $15 ಇಂಟು 12 ಮಂತ್ಸ್ ಅಂದರೆ $180 ಪರ್ ಇಯರ್ ನಮ್ಗೆ ಸಿಗುತ್ತೆ. ಎಷ್ಟು? $13,780 ಪರ್ ಇಯರ್. ಇವಾಗ ಟೋಟಲ್ಲು $6, $208 ಮತ್ತು $180 $394 ಪರ್ ಇಯರ್ ಅಂದರೆ $29,944 ಪರ್ ಇಯರ್ ನಮಗೆ ಸಿಗುತ್ತೆ. ಮತ್ತು ಇದ್ರ ಬಿಟ್ಟು ಮತ್ತು ಫ್ರೀ ಏರ್ ಡ್ರಾಪ್ಸ್ ಇರುತ್ತೆ SGT ಟೋಕನ್ಸ್ ಅಸೆಟ್ಟು. ಅದು ನಮಗೆ 3 IDಸ್ಗೆ ಇಂಟು $75 ವರ್ತು ಸಿಗುತ್ತೆ ಟೋಕನ್ಸು ಫ್ರೀಯಾಗಿ. ಅಂದರೆ $225 ವರ್ತ್ ಇರುತ್ತೆ. ಅಂದರೆ $17,100 ಇದರದ್ದು ವ್ಯಾಲ್ಯೂ ಇರುತ್ತೆ. ಮತ್ತು ಒಂದು SGT ಇವಾಗ ಪ್ರೆಸೆಂಟ್ ರೇಟು ಇದರದ್ದು ವ್ಯಾಲ್ಯೂ ಇರೋದು $0.003. ಮತ್ತು ಇದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದೇ ಮತ್ತು ನೀವೇನಾದರೂ 72 ಅವರ್ಸ್ನಲ್ಲಿ ಏನಾದರೂ ಒಂದು 2 ಐಡಿನ ರೈಟ್ ಒಂದು ಲೆಫ್ಟ್ ಮಾಡಿಬಿಟ್ರೆ ನೀವು ಕ್ವಿಕ್ ಮಾಸ್ಟರ್ ಇನ್ಕಮನ್ನು ತಗೊತೀರ. ಇದೇ ಥರ ನೀವು 7 IDಸ್ಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ನೋಡ್ಕೋಬೋದು. ಮತ್ತು ಅದೇ ಥರ ನೀವು ಹೆರಾಲ್ಡ್ 15 IDಸ್ಗೆ ಎಷ್ಟಾಗುತ್ತೆ ಅದೆಲ್ಲ ಡೀಟೇಲ್ಸಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದೇ ಥರ ಗಾರ್ಡಿಯನ್ 31 IDಸ್ ನಾವು ತೊಗೊಂಡು ನೀವು ಮಾಡಿದ್ರೆ ಎಷ್ಟು ನಿಮಗೆ ಇನ್ಕಮ್ ಬರುತ್ತೆ ಅದೆಲ್ಲ ಡೀಟೇಲ್ಸ್ ನೀವು PDF ಫೈಲ್ಸ್ನಲ್ಲಿ ನೋಡ್ಕೋಬಹುದು. ಮತ್ತು ಟ್ರಾನ್ಸ್ಫರ್ ಎಕ್ಸ್ಟರ್ನಲ್ ಎಕ್ಸ್ಚೇಂಜ್ ಎಲ್ಲ ತೋರಿಸಿದ್ದಾರೆ. ಮತ್ತು ಇದು ಇಷ್ಟೊಂದು ನಾನು ಪ್ಲಾನನ್ನು ಡೀಟೇಲ್ಸನ್ನು
ಕೊಡ್ತಾ ಇದ್ದೀನಿ. ಮತ್ತು ಇನ್ನು ನೀವು ಯಾವಾಗ ನೀವು ಜಾಯ್ನ್ ಆಗ್ತೀರ ಆವಾಗ ನೀವು ಸೈನ್ ಇನ್ ಮಾಡಿದ ಮೇಲೆ ಇಲ್ಲಿ ಆ್ಯಪ್ಸ್ ಇರುತ್ತೆ. 2 ಆ್ಯಪ್ಸ್ ಇದ್ದಾವೆ ಕಂಪ್ನಿದು, ಇ ಸ್ಪೋರ್ಟ್ಸ್ ಲೈವ್ ESL ಅಂತೇಳಿ ಮತ್ತು ಸ್ಪೋರ್ಟ್ ಫ್ಯಾನ್ಸಿಟಿ ಲೀಗ್ ಅಂತೇಳಿ. ಇದು ನೀವು ಡೌನ್ಲೋಡ್ ಮಾಡಿಕೊಂಡು ಗೇಮ್ಸನ್ನು ಆಡ್ಬೋದು. ಮತ್ತು ಈ ಒಂದು ಪ್ಲಾನ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನನ್ನ ಒಂದು ಪ್ಲಾನಿಗೆ ಟೈಮ್ ಕೊಟ್ಟು ಕೇಳಿದ್ದಕ್ಕೋಸ್ಕರ ಎಲ್ಲರಿಗೆ ಧನ್ಯವಾದಗಳು. ಮತ್ತು ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ESPN ಗ್ಲೋಬಲ್ಗೆ ಕಂಪ್ನಿಗೆ ಜಾಯ್ನ್ ಆಗಿರಿ. ಮತ್ತು ಇದರ ಡೀಟೇಲ್ಸ್ ನಿಮ್ಮ ರಿಲೇಷನ್ಸು, ಫ್ರೆಂಡ್ಸು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. This is what it's all about. The Fortnite World Cup Finals ends right here. The biggest day of their entire lives. 100 players. The battle bus is loaded. It is about to be made here. He's smiling. He knows it. He knows it. Ridiculous. The final moments of Fortnite World Cup. Oh my gosh. Bow down. Surprise. Bow down.